ಬೇಕು, ಬೇಕೇ ಬೇಕು, ಮಾನ್ಯತೆ ಬೇಕು, ಬೇಕೇ ಬೇಕು, ಮಾನ್ಯತೆ ಬೇಕು. ಸ್ವತಂತ್ರ ಧರ್ಮದ ಮಾನ್ಯತೆ ನಮ್ಮೆಲ್ಲರ ಆದ್ಯತೆ, ಸ್ವತಂತ್ರ ಧರ್ಮದ ಮಾನ್ಯತೆ ನಮ್ಮೆಲ್ಲರ ಆದ್ಯತೆ. ನಾವೆಲ್ಲರೂ ಲಿಂಗಾಯತರು, ನಾವೆಲ್ಲರೂ ಲಿಂಗಾಯತರು, ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ, ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ, ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ. ಲಿಂಗಾಯತ ಧರ್ಮ ಸಂಸ್ಥಾಪಕರು ವಿಶ್ವಗುರು ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು ಅಂತ ಹೇಳಿ. ಲಿಂಗಾಯತ ಧರ್ಮ ಸಂಸ್ಥಾಪಕರು ವಿಶ್ವಗುರು ಬಸವಣ್ಣನವರು, ಲಿಂಗಾಯತ ಧರ್ಮ ಸಂಸ್ಥಾಪಕರು ವಿಶ್ವಗುರು ಬಸವಣ್ಣನವರು. ಲಿಂಗಾಯತ ಧರ್ಮ, ಅನ್ಯತೆ ಧರ್ಮ, ಲಿಂಗಾಯತ ಧರ್ಮ ವಿಶ್ವ ಧರ್ಮ, ನಮ್ಮ ಧರ್ಮ, ವಿಶ್ವ ಧರ್ಮ, ನಮ್ಮ ಧರ್ಮ. ಲಿಂಗಾಯತ ಧರ್ಮ, ನಾವೆಲ್ಲರೂ ಲಿಂಗಾಯತರು, ನಾವೆಲ್ಲರೂ ಲಿಂಗಾಯತರು, ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ, ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ. ಬೇಕೇ ಬೇಕು, ಬೇಕು, ಮಾನ್ಯತೆ ಬೇಕು, ಮಾನ್ಯತೆ ಬೇಕು, ಬೇಕೇ ಬೇಕು, ಮಾನ್ಯತೆ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಮಾನ್ಯತೆ ಬೇಕು. ಶರಣು ಶರಣ. ಶರಣು ಶರಣಾರ್ಥಿ. बोलो भारत माता की, बोलो विश्वगुरु बसवेश्वर महात्मा की, बोलो विश्वगुरु बसवेश्वर महात्मा की, बोलो लिंगायत धर्म की, बोलो लिंगायत धर्म की, बोलो लिंगायत धर्म महारानी की, बोलो लिंगायत धर्म महारानी की. बेके बेको, बेके बेको, मान्यते नीडी, मान्यते नीडी, मान्यते नीडी, मान्यते नीडी. लिंगायत धर्म के, लिंगायत धर्म के. ಒಂದು ವಿನಂತಿ ಇದೆ, ಜೈ ಘೋಷಗಳು, ಜೈ ಘೋಷಗಳು ವೇದಿಕೆಯಿಂದ ಯಾವ ಜೈ ಘೋಷಗಳು ಕೂಗ್ತಾರೋ ಅವೇ ಜೈ ಘೋಷಗಳು. ಅಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ರ್ಯಾಲಿಯಲ್ಲಿ ಹೋಗೋಣ. ಈ ಪ್ರಾರಂಭದಲ್ಲಿ ಜೈ ಘೋಷಗಳು. ಈಗ ನಾವು ಬಹಳ ಅಭಿಮಾನದಿಂದ ಬಂದಿದ್ದೀರಿ, ತಮಗೆ ಸ್ವಾಗತ ಅದ. ಒಂದ್ಸಲ ಬೆಳಗಾವಿಯಿಂದ ಬಂದಂತ ತಮಗೆ ಸ್ವಾಗತಿಸ್ತಾ ಎಲ್ಲರೂ ಕೈಯನ್ನ ಮೇಲೆತ್ತಿ ಒಂದ್ಸಲ ಜೋರಾಗಿ ಜಯಘೋಷವನ್ನು ಹೋಗೋಣ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ, ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ. ರಾಷ್ಟ್ರ ಸಂತರಿಗೆ ಅಮಲ್ಪುರ್ ಮಹಾರಾಜರು ಬರ್ತಾ ಇದ್ದಾರೆ. ಅವರ ವೆಹಿಕಲ್ ಅನ್ನ, ವಾಹನವನ್ನ ಒಳಗಡೆ ಬಿಡಬೇಕಂತ ನಿಂತಿಸ್ಕೊಂತ ಅಲ್ಲಿರ್ತಕ್ಕಂಥ ಸ್ವಯಂ ಸೇವಕರು, ವಾಲಂಟಿಯರ್ಸ್ ಆ ಮಹಾತ್ಮ ರಾಷ್ಟ್ರೀಯ ಸಂತರನ್ನ ವೇದಿಕೆಗೆ ಬರಮಾಡ್ಕೋಬೇಕಂತೇಳಿ ವಿನಂತಿಸ್ಕೊತೀನಿ. ಈಗ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಶಿವಕುಮಾರ್ ಪಾಂಚೆ ಅವರು ಕೊನೆಯ ಒಂದು ವಚನಗಾಯನ ಮಾಡಬೇಕಂತ ನಿಲ್ಲಿಸ್ಕೊತೀನಿ. ಇದು ಮುಗಿದ ತಕ್ಷಣ ಬಸವಗುರು ಪೂಜೆ ಪ್ರಾರಂಭ. ये कैसा रजिस्टर करा है, कैसा करा फेसबुक पर? हेलो हेलो श्री गुरु बसवलिंगाय नमः, श्री गुरु बसवलिंगाय, श्री गुरु बसवलिंगाय नमः, श्री गुरु बसवलिंगाय नमः.
ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ಕಾರ್ಯಕರ್ತರು ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವಿನಂತಿ ಇದೆ. ಮುಖ್ಯ ದ್ವಾರದಿಂದ ಮಹಿಳೆಯರು ಈ ಕಡೆಯಿಂದ ಆ ಕಡೆಯಿಂದ ಬರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆ ವೇದಿಕೆ ಬಲಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಿಯೋಜಿಸಿದಂತ ಕಾರ್ಯಕರ್ತರು ಎಲ್ಲಿದ್ರು ಮಧ್ಯೆ ಮಧ್ಯೆ ಹೋಗಿ ಬಂದಂತ ಎಲ್ಲ ಮಹಿಳೆಯರನ್ನ ಈ ಕಡೆ ಶರಣರನ್ನ ಎಲ್ಲ ಇದು ಭಾಗವಹಿಸಿದಂತ ಎಲ್ಲ ಶರಣರು ನಮ್ಮ ಅಕ್ಕಂದಿರನ್ನ ತಾಯಂದಿರನ್ನ ಈ ವೇದಿಕೆಯ ಬಲಭಾಗಕ್ಕೆ ಬರುವಂತೆ ಅನುಕೂಲ ಮಾಡ್ಕೋಬೇಕು. ಕೆಲವೇ ನಿಮಿಷಗಳಲ್ಲಿ ದಯಮಾಡಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮವರು ಇರಲ್ಲ, ದಯಮಾಡಿ ಅದು ಹೋಗ್ಬೇಕು. ತೊಂದರೆ ಆಗ್ತಾ ಇದೆ, ಎಲ್ಲ ಹೆಣ್ಮಕ್ಳಿಗೆ ಕಳಿಸ್ಬೇಕು. ದಯಮಾಡಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ಶರಣರೆಲ್ಲ ಈ ಕಡೆ ಬರಬೇಕು. ದಯಮಾಡಿ ಶರಣರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲಿ ವಾಲಂಟಿಯರ್ಸ್ ಬಹಳ ಜನ ತಮ್ಮ ತಮ್ಮ ನಿಯೋಜಿಸಿದ ಸ್ಥಳಗಳಲ್ಲಿ ತಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಂತ ವಿನಂತಿಸ್ಕೊತೀವಿ. ಈಗ ಒಂದು ಜೋರಾಗಿ ಜಯಘೋಷಗಳನ್ನು ಹಾಕ್ತಾ ಈಗ ಗುರು ಪೂಜೆಯಿಂದ ವಿಶ್ವಗುರು ಬಸವಣ್ಣನವರ ಗುರು ಪೂಜೆಯನ್ನ ಎಲ್ಲ ಪೂಜ್ಯರು ನಿರ್ವಹಿಸ್ತಾ ಇದ್ದಾರೆ. ಒಂದ್ಸಲ ಜೋರಾದ ओम श्री गुरु बसवलिंगाय नमः। आज के इस लिंगायत महारैली में 102 वर्ष के महातपस्वी राष्ट्र संत श्री शिवलिंग शिवाचार्य महाराज जी अहमदपुर से आ रहे हैं। हम इस महारैली की ओर से उनका हार्दिक स्वागत करते हैं। पूज्य श्री राष्ट्र संत शिवलिंग शिवाचार्य महाराज जी, शिवलिंग शिवाचार्य महाराज जी अहमदपुर महाराज जी को इस महारैली के ओर से हम उनका हार्दिक स्वागत करते हैं। लिंगायत धर्म समन्वय समिति की ओर से
शिवलिंग शिवाचार्य महाराज जी का हार्दिक स्वागत करते हैं। ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಈಗ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭು ಚವ್ಹಾಣ್ ಅವರು ವೇದಿಕೆ ಬರ್ಬೇಕಂತ ವಿನಂತಿಸ್ಕೊತೀನಿ. ಈಗ ಪೂಜ್ಯರೆಲ್ಲರೂ ಸೇರಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ವಿಶ್ವಗುರು ಬಸವಣ್ಣನವರ ಗುರು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಒಂದು ವಚನವನ್ನ ಮತ್ತು ಜಯಕಾರಗಳನ್ನ ಸಂಗೀತಕಾರ ಹಾಕಬೇಕಂತ ವಿನಂತಿಸ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಧರ್ಮಗುರು ಬಸವಣ್ಣನವರಿಗೆ ಎಲ್ಲ ಪೂಜೆಗಳಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಭಕ್ತಿ ವಂದನೆಯನ್ನ ಗುರುವನ್ನು ಸಲ್ಲಿಸ್ತೇವೆ. ಗುರು ಬಸವಣ್ಣನೇ ಹೂವ ಸುರಾಡೋಣ, ಹೂವ ಸುರಾಡೋಣ. ಗುರು ಬಸವನ ಮೇಲೆ ಕರ್ತನ ಮೇಲೆ ಹೂವ ಸುರಾಡೋಣ. ಇಷ್ಟಲಿಂಗವನಿಗೆ ಮಹಿಮಾನ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಧರ್ಮಕರ್ತನ ಮೇಲೆ ಹೂವ ಸುರಾಡೋಣ. ದೇವನೊಬ್ಬನ ನಂಬಿ ಶ್ರದ್ಧೆ ಸಾಗುತ್ತ ಅರಿವಿನ ನಿಲುವನ್ನು ಪಡೆದ ಸತ್ಭಕ್ತನ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಧರ್ಮಕರ್ತನ ಮೇಲೆ ಹೂವ ಸುರಾಡೋಣ. ಪ್ರಾರ್ಥನೆಗಲ್ಲದೆ ಕೂತಿದ ಕೆಳಗೆನು ಎಂದು ಸಲವ ಕೊಟ್ಟ ವೀರ ಮಹೇಶನ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಧರ್ಮಕರ್ತನ ಮೇಲೆ ಹೂವ ಸುರಾಡೋಣ. ಅಂಗಲಿಂಗ ಸಮರಸ ವಿಭೂತಿಯ ಭಾವವೈರ ಭಾವನೆ ಚೈತ್ಯದ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಧರ್ಮಕರ್ತನ ಮೇಲೆ ಹೂವ ಸುರಾಡೋಣ. ಮುಕ್ತಿದಾತನ ತೋರಿ ಮುಕ್ತಿದಾಯಕನಾದ ಸಚ್ಚಿದಾನಂದನ ಮುತ್ತು ಕಂಕಲ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಧರ್ಮಕರ್ತನ ಮೇಲೆ ಹೂವ ಸುರಾಡೋಣ, ಹೂವ ಸುರಾಡೋಣ. ಮಾಡಿ ಮಹಾರಾಷ್ಟ್ರ ವೇದಿಕೆ ಮೇಲೆ ಗದ್ದೆಗೊಳ್ಳಿ ಎಲ್ಲರೂ ಸಹಕರಿಸಬೇಕು. ಯಾರು ವೇದಿಕೆ ಮೇಲೆ ಅನಾವಶ್ಯಕವಾಗಿ ಈಗ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಬರ್ತಾ ಇದ್ದಾರೆ, ಅವರಿಗೂ ಸ್ವಾಗತ ಮಾಡ್ತೀನಿ. ಹಾಗೂ ಮಲ್ಲಿಕಾರ್ಜುನ್ ಖೋಬಾ ಅವರು ಬರ್ತಾ ಇದ್ದಾರೆ, ಅವರಿಗೂ ಸ್ವಾಗತ ಮಾಡ್ತೀನಿ. ಬೀದರ್ ಶಾಸಕರಿಗೂ ಸ್ವಾಗತ ಮಾಡ್ತೀನಿ. ಮಲ್ಲಿಕಾರ್ಜುನ್ ಖೋಬಾ ಅವರಿಗೂ ಸ್ವಾಗತ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಮಂಟಪದಲ್ಲಿ ಸೇರಿರ್ತಕ್ಕಂಥ, ಈ ಬಯಲಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳ ಕಡೆ ಗಮನ ಕೊಡಬೇಕು. ಈಗ
ಮಾನ್ಯತೆ ಬೇಕು. ಸ್ವತಂತ್ರ ಧರ್ಮ ಮಾನ್ಯತೆ ನಮ್ಮೆಲ್ಲರ ಆದ್ಯತೆ. ಸ್ವತಂತ್ರ ಧರ್ಮ ಮಾನ್ಯತೆ ನಮ್ಮೆಲ್ಲರ ಆದ್ಯತೆ. ಒಬ್ಬ ಲಿಂಗಾಯತ ಈಗ ವಚನ ಹೇಳಿ. ಆದಿ ಬಸವಣ್ಣ ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು ಅನಾದಿ ಲಿಂಗವೆಂದೆಂಬರು ಹುಸಿ 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 ಈ ನುಡಿಯ ಕೇಳಲಾಗದು. ಈ ನುಡಿಯ ಕೇಳಲಾಗದು. ಆದಿಲಿಂಗ ಆದಿಲಿಂಗ ಅನಾದಿ ಬಸವಣ್ಣ ಅನಾದಿ ಬಸವಣ್ಣ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಉದರದಲ್ಲಿ ಹುಟ್ಟಿತ್ತು. ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಉದರದಲ್ಲಿ ಹುಟ್ಟಿತ್ತು. ಪ್ರಸಾದವು ಬಸವಣ್ಣನ ಅನುಕರಿಸಲು ಆಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದನಯ್ಯ ಕೂಡಲ ಚನ್ನ ಸಂಗಮ ದೇವ. ಶಿವಗುರುವೆಂದು ವಲ್ಲಾತನೇ ಗುರು. ಶಿವಲಿಂಗವೆಂದು ವಲ್ಲಾತನೇ ಗುರು. ಶಿವ ಜಂಗಮವೆಂದು ವಲ್ಲಾತನೇ ಗುರು. ಶಿವಪ್ರಸಾದವೆಂದು ವಲ್ಲಾತನೇ ಗುರು. ಶಿವ ಆಚಾರವೆಂದು ವಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೋ ಗುರು ನಿನಗೆಯೋ ಗುರು ಜಗವೆಲ್ಲಕ್ಕೆಯೋ ಗುರು ಕಾಣ ಗುಹೇಶ್ವರ. ಸಂಗನ ಬಸವಣ್ಣನು ಎನಗೆಯೋ ಗುರು ನಿನಗೆಯೋ ಗುರು ಜಗವೆಲ್ಲಕ್ಕೆಯೋ ಗುರು ಕಾಣ ಗುಹೇಶ್ವರ. ಲಿಂಗಾಯತ ಧರ್ಮ ನಮ್ಮ ಧರ್ಮ. ನಾವೆಲ್ಲರೂ ಬೇಕೇ ಬೇಕು ಮಾನ್ಯತೆ ಬೇಕು. ಬೇಕೇ ಬೇಕು ಒಬ್ಬ ಲಿಂಗಾಯತ ಲಿಂಗಾಯತ ಧರ್ಮ ನಮ್ಮ ಧರ್ಮ. ನಾವೆಲ್ಲರೂ ಶರಣು. ವಿಶ್ವಗುರು ಬಸವಣ್ಣನವರಿಗೆ ಬಹಳ ಜನ ಬರ್ತಾ ಇದ್ದಾರೆ. ಇಲ್ಲಿ ಬಂದಂತ ಜನ ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಬೇಕಂತ ವಿನಂತಿ ಮಾಡ್ಕೋತಾ ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಈಗ ಕಾರ್ಯಕ್ರಮ ಅಧಿಕೃತವಾಗಿ ಇವತ್ತಿನ ಈ ಕಾರ್ಯಕ್ರಮದ ಸ್ವಾಗತವನ್ನ ಬಸವರಾಜ ಬೆಂಗಳೂರು ನಡೆಸ್ಕೋಬೇಕಂತ ಕೇಳ್ಬೇಕು. ದಯಮಾಡಿ ವೇದಿಕೆ ಮೇಲೆ ಕೇವಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಇರಬೇಕು. ಎಲ್ಲರೂ ನಮ್ಮ ಒಂದು ಮನವಿಯನ್ನ ಮನ್ನಿಸಬೇಕು, ಸಹಕರಿಸಬೇಕಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ನಮ್ಮ ಯುವ ಬಾಂಧವರು ಸಹಕಾರವನ್ನು ಕೊಡಬೇಕು. ಇದೊಂದು ಐತಿಹಾಸಿಕವಾದಂತಹ ರ್ಯಾಲಿ. ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಕಾಯಕವೇ ಕೈಲಾಸವೆಂದ ಬಸವಣ್ಣನವರಿಗೆ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಣ್ಣನವರಿಗೆ, ದಯವೇ ಧರ್ಮದ ಮೂಲವೆಂದ ಬಸವಣ್ಣನವರಿಗೆ, ಇವ ನಮ್ಮವ ಎಂದ ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಲಿಂಗಾಯತ ಧರ್ಮ ನಮ್ಮ ಧರ್ಮ ಲಿಂಗಾಯತ,
ನಾವೆಲ್ಲರೂ ಲಿಂಗಾಯತರು ಅನ್ಬೇಕು. ನಮ್ಮ ಧರ್ಮ ನಾವೆಲ್ಲರೂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವೂ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕವು ಬಸವಣ್ಣನಿಂದ, ಪ್ರಸಾದವು ಬಸವಣ್ಣನಿಂದ. ಇತ್ತ ಬಲ್ಲಡೆ ನೀವು ಹೇಳಿರೆ, ಅತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನಕ್ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಮಹಾಮಾನವತಾವಾದಿ, ಲೋಕಪೂಜ್ಯ, ವಿಶ್ವಗುರು, ಜಗಜ್ಯೋತಿ, ಲಿಂಗಾಯತ ಧರ್ಮ ಸಂಸ್ಥಾಪಕರು ಧರ್ಮಗುರು ಬಸವಣ್ಣನವರನ್ನ ಎನ್ನ ಹೃತ್ಕಮಲದಲ್ಲಿ ಸ್ಮರಿಸಿ, ಸಕಲ ಜೀವಾತ್ಮನಿಗೆ ಲೇಸನೇ ಬಯಸಿದ ಎಲ್ಲ ಶಿವಶರಣರನ್ನ ಎನ್ನ ಹೃತ್ಕಮಲದಲ್ಲಿ ನೆನೆದು, ಇವತ್ತಿನ ಈ ಒಂದು ಐತಿಹಾಸಿಕವಾದಂತಹ ಲಿಂಗಾಯತರ ಒಂದು ಬೃಹತ್ ರ್ಯಾಲಿಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರ ದಿವ್ಯ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಎಲ್ಲ ಸಮಾಜದ ರಾಜಕೀಯ ಗಣ್ಯರು, ಮಹನೀಯರು, ಅವರೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಈ ಒಂದು ಬೃಹತ್ ರ್ಯಾಲಿಯಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಬಸವ ಭಕ್ತರಿಗೂ, ಎಲ್ಲ ಲಿಂಗಾಯತರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ಜೋರಾಗಿ ಹಾಡಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಾಂಧವರೇ, ಇವತ್ತು ನಿಜಕ್ಕೂ ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ. ನೋಡಿ ಕಣ್ಣು ದಣಿಯವು, ಕುಳಿದು ಕಾಲು ದಣಿಯವು. ಇವತ್ತು ಇಂತಹ ಒಂದು ದೃಶ್ಯ ನೋಡಿ ನಿಜಕ್ಕೂ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ, ಎಲ್ಲ ನಮ್ಮ ರಾಜಕೀಯ ಗಣ್ಯರಿಗೂ, ಎಲ್ಲ ಬಸವ ಭಕ್ತರಿಗೂ ಹೃದಯ ತುಂಬಿ ಬಂದಿದೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಒಂದು ಬೃಹತ್ ರ್ಯಾಲಿಯ ಹಿಂದೆ ಒಂದು ಬಹಳ ದೊಡ್ಡ ಸಂಕಲ್ಪ ಇದೆ, ಒಂದು ಮಹೋದ್ದೇಶ ಇದೆ, ಒಂದು ಐತಿಹಾಸಿಕವಾದಂತಹ ಕಾರ್ಯ ಮಾಡಬೇಕಾಗಿದೆ. ಅದೇನು ಅಂದ್ರೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕವಾದ ಮಾನ್ಯತೆಯನ್ನ ಪಡೆಯುವ, ಸಾಂವಿಧಾನಿಕವಾದ ಮಾನ್ಯತೆಯನ್ನ ಪಡೆಯುವ, ಇಡೀ ಜಗತ್ತಿನಲ್ಲಿಯೇ ಸಮಾನತೆಯನ್ನು ಸಾರುವ, ಇವನಾರವ 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 ನಿನ್ನದೆ, ಇವನಮ್ಮವ 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 ಎಂತಕ್ಕಂಥ ವಿಶ್ವ ಭ್ರಾತೃತ್ವದ ಒಂದು ಶ್ರೇಷ್ಠವಾದಂತಹ ಧರ್ಮ ಕೊಟ್ಟಂತಹ ಧರ್ಮಗುರು ಬಸವಣ್ಣನವರು ಇದೇ ಕಲ್ಯಾಣ ನಾಡಿನಲ್ಲಿ ಧರ್ಮದ ಉದಯವಾಗಿತ್ತು. ಇದೇ ಕಲ್ಯಾಣ ಭೂಮಿಯಲ್ಲಿ ಈ ಲಿಂಗಾಯತ ಧರ್ಮದ ಉದಯವಾಗಿತ್ತು. ಈ ಧರ್ಮ ಹುಟ್ಟಿ 900 ವರ್ಷಗಳಾಯಿತು. ಈ ಧರ್ಮ ಜಗತ್ತಿನ ಶ್ರೇಷ್ಠ ಧರ್ಮ. ಅದರ ಯಾವ ಕಾರಣಗಳಿಂದ 900 ವರ್ಷಗಳಾದರೂ ಜಾಗತಿಕ ಧರ್ಮದ ಒಂದು ಪಟ್ಟಿಯಲ್ಲಿ ಲಿಂಗಾಯತಕ್ಕೆ ಧರ್ಮದ ಮಾನ್ಯತೆ ಇಲ್ಲ. ಹೀಗಾಗಿ ಈ ನಮ್ಮ ಧರ್ಮದ ಎಲ್ಲ ಪೂಜ್ಯರು, ಎಲ್ಲ ರಾಜಕೀಯ ನೇತಾರರು ಇವತ್ತು ಒಂದು ವೇದಿಕೆಯ ಮೇಲೆ ಕುಳಿತು, ಇವತ್ತೇನು ನಮಗೆ 900 ವರ್ಷಗಳಿಂದ ಈ ಮಾನ್ಯತೆ ಸಿಕ್ಕಿಲ್ಲ. ಈ ಕಾರಣಕ್ಕಾಗಿ ಮೊನ್ನೆ ಒಂದು ವೇದಿಕೆಯಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಮಾಡಲಿಕ್ಕೆ ಕೇಂದ್ರಕ್ಕೆ ನಾನು ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡ್ತೇನೆ. ಲಿಂಗಾಯತ ಧರ್ಮದ ಸಮಾಜದವರು ನನಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕು.
ಅಂತಕ್ಕಂತ ಒಂದು ಪ್ರಸ್ತಾವನೆಯನ್ನು ನಮ್ಮ ಸಮಾಜದ ಮುಂದೆ ಇಟ್ಟಾಗ ನಾವೆಲ್ಲರೂ ಅವರಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಆ ಪ್ರಸ್ತಾವನೆ ನಮ್ಮೆಲ್ಲರ ಒಗ್ಗಟ್ಟಿನಿಂದ ನಮ್ಮೆಲ್ಲರ ಸಂಘ ಸಂಸ್ಥೆಗಳನ್ನು ಒಂದುಗೂಡಿಸಿ ಒಂದೇ ವೇದಿಕೆಯಿಂದ ಅವರಿಗೆ ಒಗ್ಗೂಡಿನ ಧ್ವನಿಯನ್ನು ಮುಟ್ಟಿಸಬೇಕಾದಂತ ಒಂದು ಸಂದರ್ಭವನ್ನ ನಿರ್ಮಾಣ ಮಾಡತಕ್ಕಂತ ಈ ಒಂದು ವೇದಿಕೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತು ಆ ಕಾರಣಕ್ಕಾಗಿ ಈ ಒಂದು ವೇದಿಕೆ ಇಲ್ಲಿ ನಿರ್ಮಾಣ ಆಗಿದೆ. ನಮ್ಮ ಅನೇಕ ಪೂಜ್ಯರು ಇವತ್ತು ನಮ್ಮನ್ನು ಉದ್ದೇಶಿಸಿ ಇಲ್ಲಿ ತಮ್ಮ ಅನುಭವವನ್ನು ಹೇಳಲಿದ್ದಾರೆ. ಈ ಒಂದು ವೇದಿಕೆಗೆ ಮಹಾರಾಷ್ಟ್ರದಿಂದ ಒಂದು ಶತಾಯುಷಿಗಳವರು ಪರಮ ಪೂಜ್ಯ ಶ್ರೀ ರಾಷ್ಟ್ರ ಸಂತ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯರು ಅನೇಕ ಸದ್ಭಕ್ತರೊಂದಿಗೆ ರ್ಯಾಲಿಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಬಸವ ಧರ್ಮಪೀಠ ಕೂಡಲ ಸಂಗಮ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಮಾಲಿಪ್ರ ಶಿವಾನಂದ ಮಹಾಸ್ವಾಮಿಗಳು ಗುರು ಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ತಾನೇ ಕೂಡಲ ಸಂಗಮದಿಂದ ಆಗಮಿಸಿರುವ ಪರಮ ಪೂಜ್ಯ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಸಾಲಿ ಪೀಠ ಕೂಡಲ ಸಂಘ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಮಣಿಪ್ರ ಕೋಣೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಉಸ್ತೂರಿ ಮಹಾರಾಷ್ಟ್ರ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ಬಸವ ಸೇವಾ ಪ್ರತಿಷ್ಠಾನ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಷಣ್ಮುಖ ಮಹಾಸ್ವಾಮಿಗಳು ವಿರಕ್ತ ಮಠ ಕವಲಗ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬಸವ ಯೋಗಾಶ್ರಮ ಕೌಟ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಮಣಿಪ್ರ ಶಿವಾನಂದ ಮಹಾಸ್ವಾಮಿಗಳು ಗುರು ಸಂಸ್ಥಾನ ಮಠ ಹುಲ್ಸೂರು, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ತಾಯಿ ಬಸವ ಸೇವಾ ಪ್ರತಿಷ್ಠಾನ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಜಗದ್ಗುರು ಚನ್ನ ಬಸವಾನಂದ ಮಹಾಸ್ವಾಮಿಗಳು ನವದೆಹಲಿ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮಿಗಳು ಹೈದರಾಬಾದ್ ತೆಲಂಗಾಣ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯ ಶ್ರೀ ಮಾಣಿಪ್ರ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಕುಷ್ಣೂರು, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಬಸವ ಪೂಜ್ಯ ಶ್ರೀ ಬಸವ ಪ್ರಭು ಸ್ವಾಮಿಗಳು ಬಸವ ಮಹಾಮನೆ ಬಸವ ಕಲ್ಯಾಣ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕ್ರಿ. ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು ಸಂಚಾಲಕರು ಅನುಭವ ಮಂಟಪ ಬಸವ ಕಲ್ಯಾಣ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಮಹಾಲಿಂಗ ಸ್ವಾಮಿಗಳು ಸಂಗಾರೆಡ್ಡಿ ತೆಲಂಗಾಣ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ನಿರಂಜನ ಮಹಾಸ್ವಾಮಿಗಳು ತೋಂಟದ ಅನುಭವ ಮಂಟಪ ವಿಜಯಪುರ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಮಾತೆ ಸತ್ಯಕ್ಕ ತಾಯಿ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಜಗದ್ಗುರು ಬಸವಕುಮಾರ ಸ್ವಾಮಿಗಳು ಜಗದ್ಗುರು ಅಲ್ಲಮ ಪ್ರಭು ಯೋಗಪೀಠ ಕೊಲ್ಲಾಪುರ ಮಹಾರಾಷ್ಟ್ರ, ಅವರಿಂದ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ದಾನೇಶ್ವರಿ ಮಾತಾಜಿ ಚಿತ್ರದುರ್ಗ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಸಂಗಮೇಶ್ವರ ಮಹಾಸ್ವಾಮಿಗಳು ಬಸವ ಕಲ್ಯಾಣ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ರೇವಣ ಸಿದ್ಧ ಮಹಾಸ್ವಾಮಿಗಳು ಧಾರವಾಡ, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಬಸವಲಿಂಗ ದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಶ್ರೀ ಪ್ರಭುದೇವರು ಬಸವ ಸೇವಾ ಪ್ರತಿಷ್ಠಾನ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂತ ಎಲ್ಲ ಅರ ಚರ ಗುರು ಮೂರ್ತಿಗಳ ಪೂಜ್ಯರಿಗೂ ಸರ್ವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಇದೀಗ ಈ ಒಂದು ಐತಿಹಾಸಿಕ ಒಂದು ಸಂಘಟನೆಯ ರ್ಯಾಲಿಗೆ ನಮ್ಮ ಜಿಲ್ಲೆಯ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಹುಮ್ನಾಬಾದ್ ಕ್ಷೇತ್ರದ ಶಾಸಕರು ಹಾಗೂ ಲ್ಯಾಂಡ್ ಆರ್ಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ಶಾಸಕರಾಗಿರ್ತಕ್ಕಂತಹ
ಶ್ರೀ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಬೀದರ್ ಕ್ಷೇತ್ರದ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶ್ರೀ ಅಶೋಕ್ ಖೇಣಿ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಶ್ರೀ ವಿಜಯ್ ಸಿಂಗ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖೂಬಾ ಶಾಸಕರು ಬಸವ ಕಲ್ಯಾಣ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಪ್ರಭು ಚೌಹಾಣ್ ಶಾಸಕರು ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಶರಣಶ್ರೀ ರಹೀಂ ಖಾನ್ ಶಾಸಕರು ಬೀದರ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಶರಣ ಬಸವರಾಜ್ ಗುಳ್ಳ ಉಪಾಧ್ಯಕ್ಷರು KSRTC ಬೆಂಗಳೂರು ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಶರಣ ಪ್ರಕಾಶ್ ಖಂಡ್ರೆ ಮಾಜಿ ಶಾಸಕರು ಭಾಲ್ಕಿ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಅನೇಕರಿದ್ದಾರೆ ವೇದಿಕೆ ಮೇಲೆ. ಆ ಎಲ್ಲ ನಮ್ಮ ನಾಯಕರಿಗೆ, ಗಣ್ಯರಿಗೆ, ನಮ್ಮ ಸಮಾಜದ ಹಿರಿಯರಿಗೆ ಸ್ವಾಗತವನ್ನು ಕೋರ್ತೇನೆ. ಅದಕ್ಕಿಂತ ಎಲ್ಲಕ್ಕಿಂತಲೂ ಮಿಗಿಲಾಗಿ ಕೇವಲ ಒಂದೇ ವಾರದಲ್ಲಿ ಏನು ಇವತ್ತು ಜಿಲ್ಲೆಯಾದ್ಯಂತ ಸಂಚರಿಸಿ ಸಮನ್ವಯ ಸಮಿತಿ ತಮ್ಮೆಲ್ಲರಿಗೆ ಕರೆ ಕೊಟ್ಟಾಗ ತಾವೆಲ್ಲರೂ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಇವತ್ತು ಈ ರ್ಯಾಲಿಯಲ್ಲಿ ಭಾಗವಹಿಸಿದಿರಲ್ಲ. ಕಲ್ಯಾಣ ನಾಡಿನ ಎಲ್ಲ ಮೂಲೆ ಮೂಲೆಗಳಿಂದ ಬಂದಂತ ಎಲ್ಲ ಲಿಂಗಾಯತರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನೆರ ರಾಜ್ಯಗಳಾದಂತಹ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೆ, ಲಿಂಗಾಯತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಎಲ್ಲ ವ್ಯಾಪಾರಸ್ಥರಿಗೂ, ಎಲ್ಲ ವಕೀಲರಿಗೂ, ಎಲ್ಲ ವೈದ್ಯರಿಗೂ, ಎಲ್ಲ ರೈತರಿಗೂ, ಎಲ್ಲ ಕಾರ್ಮಿಕರಿಗೂ, ಎಲ್ಲರಿಗೂ ಕೂಡ, ಎಲ್ಲ ಮಾಧ್ಯಮದವರಿಗೂ, ಎಲ್ಲ ತಾಯಿಯಂದಿರಿಗೂ, ಮಕ್ಕಳಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಇನ್ನೊಮ್ಮೆ ಹೇಳಬೇಕು, ಇವತ್ತು ಧರ್ಮಗುರು ಬಸವಣ್ಣನವರ ಕೃಪೆ ನಮ್ಮ ಮೇಲೆ ಎಷ್ಟಿದೆ ಅಂದ್ರೆ ಈ ರ್ಯಾಲಿ ಮಾಡೋಕ್ಕೋಸ್ಕರ ಅವ್ರು ಮಳೆಯನ್ನು ಕೂಡ ನಿಲ್ಲಿಸಿದ್ದಾರೆ. ಈ ರ್ಯಾಲಿ ಅತ್ಯುತ್ತಮವಾಗಿ ಅದಕ್ಕೆ ನಿಸರ್ಗಕ್ಕೂ ಕೂಡ ನಾನು ನನ್ನ ಕೃತಜ್ಞತೆ. ಇದನ್ನು ಬೆಂಬಲ ಸೂಚಿಸಿರ್ತಕ್ಕಂಥ ಸಮಾಜದ ಎಲ್ಲ ಧರ್ಮದ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಶರಣು ಶರಣ. ಪತ್ರಿಕಾ ಮಾಧ್ಯಮದವರು ಮತ್ತು ಪೊಲೀಸ್ ಇಲಾಖೆಯವರು ಮತ್ತೆ ಈ ಒಂದು ರ್ಯಾಲಿ ಸಂಘಟನೆಗೆ ಸಹಕರಿಸಿದಂತ ಎಲ್ಲರಿಗೂ, ಅವರ ಯಾರು ಒಬ್ಬರು ಇಲ್ಲ. ಇದೊಂದು ದೊಡ್ಡ ರ್ಯಾಲಿ ಸಂಘಟನೆ ಮಾಡಬೇಕಾದ್ರೆ ಅನೇಕ ಜನರ ಸಂಕಲ್ಪ ಬೇಕಾಗ್ತದೆ. ಆ ಸಂಕಲ್ಪಿಸಿದ ಎಲ್ಲ ಹೃದಯಕ್ಕೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಶರಣು ಶರಣ. ಎಲ್ಲರೂ ಜೋರಾಗಿ ಒಂದ್ಸಲ ತಮ್ಮ ಕೈಗಳ ಮೇಲೆ ಮಾಡಿಕೊಂಡು ಜಯಘೋಷವನ್ನು ಮಾಡಬೇಕು. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ. ಈಗ ಈ ರ್ಯಾಲಿಯನ್ನು ಉದ್ದೇಶಿಸಿ ಪರಮ ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೊರಮಠ ಸಂಸ್ಥಾನ್ ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಅವರು ಈ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರ ಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ, ಶರಣ ಬಂಧುಗಳೇ, ನಾವು 3 ತಾಸಾಯ್ತು ತಾವು ನಿಂತೀವಿ, ನಾವೆಲ್ಲ ಕುಂತೀವಿ. ನಮಗೆ ಗೊತ್ತದ ಸಮಯ ಆಗ್ಯದ, ಈಗ ನಾವು ಮೆರವಣಿಗೆಯಲ್ಲಿ ಸಾಗಬೇಕಾಗ್ಯದ. ನಾನು ಒಂದೇ ಒಂದು ಮಾತನ್ನ ಹೇಳ್ತೀನಿ. ಇವತ್ತ 12ನೇ ಶತಮಾನದಲ್ಲಿ 1,96,000 ಅನುಭವ ಮಂಟಪದಲ್ಲಿ ಹೇಗೆ ಶರಣೀಯರು ಸೇರ್ತಿದ್ರು, ಅದೇ ಅನುಭವ ಮಂಟಪ ಇಲ್ಲಿ ಬೀದರ್ ನಗರದಲ್ಲಿ ಆಗಮಿಸಿದೆ ಅಂತ ಹೇಳಿ ಬಹಳ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ಇವತ್ತ ನಾವು ಈ ಲಿಂಗಾಯತದ ಮಾನ್ಯತೆ ಪಡೆಯುವವರೆಗೆ ಇದೇ ಉತ್ಸಾಹ, ಇದೇ ಹುಮ್ಮಸ್ಸು, ಇದೇ ನಿಮ್ಮಲ್ಲಿ ಒಂದು ತಾಕತ್ತು ಇನ್ನೂ ಹೆಚ್ಚೆಚ್ಚು ಆಗಲಿ ಅಂತ ನಾನು ಬಸವ ಗುರುವಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ನೀವೆಲ್ಲರಲ್ಲಿ. ಯಾಕಂದ್ರೆ ಇದು ಇಷ್ಟಕ್ಕೆ ನಿಲ್ಲಬಾರದು. ಈ ಲಿಂಗಾಯತ ಅನ್ನುವ ಮಾನ್ಯತೆಯನ್ನ ಇವತ್ತ ಇಲ್ಲಿ ಹೇಗಾಗಿರೋ ಪ್ರತಿ ಜಿಲ್ಲೆಗಾಗಿ, ಕೊನೆಗೆ ಬೆಂಗಳೂರಿನಲ್ಲಾಗಿ, ಕೊನೆಗೆ ದಿಲ್ಲಿಯಲ್ಲಿ ಆಗಬೇಕು. ಆವಾಗ ನಮ್ಮ ಹೋರಾಟ ಮಾನ್ಯತೆ ಪಡೆಯುವವರೆಗೆ ಹೋರಾಟ ಅದ. ಆ
ಹೋರಾಟವರೆಗೆ ನಿಮ್ಮೆಲ್ಲರ ತನು ಮನ ಧನ ಭಾವ ಎಲ್ಲವೂ ಅರ್ಪಣೆ ಆಗಬೇಕು. ಯಾಕೆಂದ್ರೆ ನಾವು 800 ವರ್ಷ ಆಯ್ತು, ಎಂದೋ ಮಾನ್ಯತೆ ಪಡ್ಕೋಬೇಕಾಗಿತ್ತು. ನಾವೆಲ್ಲ ಏನೇನೋ ಕಾರಣಾಂತರದಿಂದ ಹಿಂದೆ ಬಿದ್ದೀವಿ. ಇನ್ನು ಸಮಯ ಕಳೆದು ಬೇಡ, ಕಾಲ ಕೂಡಿ ಬಂದದ. ತಾವೆಲ್ಲ ಒಕ್ಕಲಿನಿಂದ ಈಗ ನಾವು ತಪ್ಪಿ ಸಹಿತ ವೀರಶೈವ ಅನ್ನೋ ಪದ ಎಲ್ಲಿನೂ ಬಳಸಬಾರದು ಅನ್ನುವಂತ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಲಿಂಗಾಯತ, ನಮ್ಮ ಧರ್ಮ ಲಿಂಗಾಯತ ಧರ್ಮ, ನಾವು ನಮ್ಮ ಮಾನ್ಯತೆ ಲಿಂಗಾಯತ ಧರ್ಮ ಮಾನ್ಯತೆ ಪಡೆಯುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ. ಯಾಕೆಂದ್ರೆ ಒಂದು ಧರ್ಮಕ್ಕೆ ಧರ್ಮಗುರು, ಧರ್ಮ ಗ್ರಂಥ, ವಚನ ಸಾಹಿತ್ಯ, ದರ್ಶನ, ಸಿದ್ಧಾಂತ, ಸಾಧನೆ, ಸಮಾಜಶಾಸ್ತ್ರ, ನೀತಿಶಾಸ್ತ್ರ, ಪರಂಪರೆ ಎಲ್ಲವೂ ಇದ್ದ ಮೇಲೆ ಇದಕ್ಕೆ ಸಂಪೂರ್ಣದ ಮಾನ್ಯತೆ ಸಿಗಲೇಬೇಕು ಅನ್ನುವಂತ ನಿಮ್ಮೆಲ್ಲರ ಒಂದು ಕಳಕಳಿಯ ಕರೆ ಅದು ದಿಲ್ಲಿಯವರೆಗೆ ಮುಟ್ಟಬೇಕಾಗಿದೆ. ಅದು ಖಂಡಿತವಾಗಿ ಮುಟ್ತದೆ. ಆ ಮಾನ್ಯತೆ ಪಡಿತೀವಿ ಅನ್ನುವ ಮಾತನ್ನ ಹೇಳಿ ಇವತ್ತ ನಾವು, ಯಾಕಂದ್ರೆ 12ನೇ ಶತಮಾನದ ಇದು ಲಿಂಗಾಯತ ಧರ್ಮ ಉದಯ ಆಗಿದ್ದು ಅನುಭವ ಮಂಟಪದಲ್ಲಿ. ನಮ್ಮ ಗುರು ವಿಶ್ವಗುರು ಬಸವಣ್ಣನವರದರ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯದ ಈ ಒಂದು ತಳಹದಿ ಮೇಲೆ ನಾವು ಹೋರಾಟ ಮಾಡಬೇಕಾಗಿದೆ. ವೀರಶೈವ ಪದ ನಮ್ಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ ಅನ್ನುವಂತ ಒಂದು ದೃಢ ನಿರ್ಧಾರದಿಂದ ನಾವು ಮುಂದುವರಿಬೇಕಾಗಿದೆ. ಆ ದಿಸೆಯಲ್ಲಿ ನಾವು ನೀವೆಲ್ಲ ಮುಂದೆ ಸಾಗೋಣ. ಇವತ್ತ ಎಲ್ಲ ವೇದಿಕೆ ಮೇಲೆ ಮಹಾರಾಷ್ಟ್ರದಿಂದ, ತೆಲಂಗಾಣದಿಂದ ಎಲ್ಲ ಕಡೆಯಿಂದ ನೀವೆಲ್ಲ ಸೇರಿದ್ರಿ. ನಾನು ಹೆಚ್ಚು ಸಮಯ ತಗೊಳ್ಳಿಕ್ಕೆ ಇಚ್ಛಾ ಪಡೋದಿಲ್ಲ. ತಾವೆಲ್ಲ ಬಹಳ ಹೊತ್ತಿನಿಂದ ನಿಂತಿದ್ದೀರಿ. ಈ ಚಳವಳಿ ನಮ್ಮೆಲ್ಲರ ಉತ್ಸಾಹವನ್ನ ಹಿಮ್ಮಡಿಸಬೇಕು, ನಮ್ಮೆಲ್ಲರ ಉತ್ಸಾಹವನ್ನ ಹೆಚ್ಚು ಮಾಡಬೇಕು. ನಾನು ಯಾಕಂದ್ರೆ ಜೀವನದಲ್ಲಿ ಎಲ್ಲರಲ್ಲಿ ಆ ಉತ್ಸಾಹ ಇದ್ರೆ ಸಾಧ್ಯ ಆಗ್ತದೆ. ಅಂತ ಉತ್ಸಾಹ ನಿಮ್ಮೆಲ್ಲರಲ್ಲಿ ಬರಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ನಾವು ಶರಣಾರ್ಥಿಯನ್ನು ಹೇಳಿ ಇವತ್ತು ನಮ್ಮ ಸಂಖ್ಯೆ ಹೆಚ್ಚಾದಾಗ ಆ ಕರ್ನಾಟಕದಲ್ಲಿ ಯಾರೂ ವೀರಶೈವರಿಲ್ಲ, ಎಲ್ಲರಿರೋರು ಲಿಂಗಾಯತರೇ. ಅಜ್ಞಾನ ಇದೆ, ಅಜ್ಞಾನದಿಂದ ಅವ್ರು ಬರ್ತಾ ಇಲ್ಲ. ಅವರಿಗೆ ಜ್ಞಾನ ಕೊಡೋಣ, ಅವರು ಈ ಲಿಂಗಾಯತ ಚಳವಳಿಯಲ್ಲಿ ಭಾಗಿಯಾಗೇ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಶುಭ ಹಾರೈಸಿ ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜೆ ಅಕ್ಕ ಅನ್ನಪೂರ್ಣ ತಾಯಿಯವರು ಒಂದು 5 ನಿಮಿಷಗಳ ಕಾಲ ತಮ್ಮ ಅನುಭವವನ್ನು ನೀಡಬೇಕೆಂದು ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ನಮ್ಮ ಹಿಂದಿನ ಅನೇಕ ಶರಣ ಪರಂಪರೆಯ ಈ ಧರ್ಮಕ್ಕಾಗಿ ಪ್ರಾಣ ಬಲಿದಾನ ಮಾಡಿರ್ತಕ್ಕಂತಹ ಹರಳೆಯ ಮಧುವರಸರಾದಿಯಾಗಿ ಯಾವ ವಿಷಯಕ್ಕಾಗಿ, ಯಾವ ಮಾನ್ಯತೆಗಾಗಿ, ಯಾವ ಸಮಾನತೆಗಾಗಿ, ಯಾವ ಸ್ವತಂತ್ರತೆಗಾಗಿ, ಯಾವ ಧರ್ಮ ಭ್ರಾತೃತ್ವಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದರು. ಆ ಪ್ರಾಣದ ಬಲಿದಾನ ಮಾಡೋದಕ್ಕೆ ಉತ್ತರ ಇವತ್ತು ನಾವು ಪಡೆಯಬೇಕಾಗಿರ್ತಕ್ಕಂತಹ ಸಂದರ್ಭ ಒದಗಿ ಬಂದಿದೆ. ಶರಣ ಬಂಧುಗಳು, ಇವತ್ತಿನ ದಿವಸ ಮಹಾದಾನ ಶರಣರು ಹಾಡಿದರೆ ಬಸವ ಭೂಮಿಯ ಮತ್ತೆ ಬಸವಾದಿ ಪ್ರಮತರಿಗೂ ವೈಭವದಿ ಬೆಳಗಬೇಕು. ಬಿಸಿ ರಕ್ತ ತರುಣರೆಲ್ಲ ಧರ್ಮ ಮಾನ್ಯತೆಗಾಗಿ ತನ್ನಾಗಿ ಹೊರಡಬೇಕು ಅಂತಕ್ಕಂಥ ಕನಸು ಇವತ್ತಿನ ದಿವಸ ನನ್ನ ಸಾಕ್ತಾ ಇದೆ. ಶರಣ ಬಂಧುಗಳೇ, ಇದು ಬರಬರ ಭಕ್ತಿ ಅರೆಯಾಯಿತು ತಾನೆಯ ಅನ್ನೋ ಹಾಗೆ ಇದು ಅರೆ ಆಗಬಾರ್ದು. ನಮ್ಮ ಹೋರಾಟ ಲಿಂಗಾಯತ ಧರ್ಮಕ್ಕೆ, ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುವವರೆಗೆ ಕೇವಲ ನಾವು ಸವಲತ್ತುಗಳಿಗಾಗಿ ಹೋರಾಡ್ತಾ ಇಲ್ಲ, ನಾವು ಇದ್ದೇವೆ ಅನ್ನೋದನ್ನು ಭಾರತ ಸರ್ಕಾರಕ್ಕೆ ತೋರಿಸಬೇಕಾಗಿದೆ. ಜಿಂದಾ ಆಯ್ತು ಜಿಂದಾ ದಿಕ್ಕನಾಗಿ ಚಾಯಿ ಅಂತ ಹೇಳ್ತಾ ಇದ್ದಾರೆ. ನಾವು ಇದ್ದೇವೆ ತೋರಿಸಬೇಕಾಗಿದೆ. ಅದಕ್ಕಾಗಿ ಬಹಳ ಜನ ಅನ್ಕೊಂಡಿದ್ರು ಲಿಂಗಾಯತ ಅಂದ್ರೆ ಸಪ್ಪತ್ತಾಗಿ ಉಡ್ತಕ್ಕಂಥವ್ರು, ಅವರೆಲ್ಲ ಅಂತ ಒಂದು ಹೋರಾಟದ ಕೂಗು ಇಲ್ಲ ಅಂತ ತಿಳ್ಕೊಂಡು. ಅದಕ್ಕಾಗಿ ನಾವು ಇವತ್ತು ಹೇಳ್ತಾ ಇದ್ದೇವೆ, ಸಿರ್ ಜಿತಾಕರ್ ಮತ್ ಬೈಟೆ ಯಾರು ನಾಡನ್ तेरी आगे झुकती है पर्वत महान. अगर तू चाहे तो कब्रिस्तान में उभरेगा नई जिंदगानी, पत्थर से निकलेगा पानी, पत्थर से निकलेगा पानी ಅಂತ ಹೋರಾಟ ನಮ್ಮದಾಗಿದೆ. ನಮ್ಮ ಲಿಂಗ ಪರಮ ಪೂಜ್ಯ ಲಿಂಗಾನಂದಪ್ಪಾಜಿಯವರು ಒಂದು ಮಾತು ಹೇಳ್ತಾ ಇದ್ರು ನಮಗೆ ಯಾವಾಗಲೂ. ಬೀದರ್ ಜಿಲ್ಲೆಯಲ್ಲಿ ಒಂದು ಗುದ್ದು ಕೊಟ್ಟರೆ ಅದು ವಿಧಾನಸೌಧದಲ್ಲಿ ಸತ್ಯ ಮಾಡ್ತದೆ ಅಂತ. ನಮ್ಮ ಗುದ್ದು ಕೇವಲ ವಿಧಾನಸೌಧ
ನಾವೆಲ್ಲರೂ ಕೂಡ ಒಗ್ಗೂಡೋಣ. ಕೊನೆ ಉಸಿರಿರುವವರೆಗೆ ನಮ್ಮ ಮುಂದಿನ ಪೀಳಿಗೆಯಾಗಿ ನಾವು ಧರ್ಮ ಮಾನ್ಯತೆಗೆ ಹೋರಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತಿಗೆ ಮಂಗನ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಉಮ್ಮರ್ಪುರ್ ಮಹಾರಾಜರು ಲಿಂಗವಂತ ಧರ್ಮ ಸತ್ಯ ದರ್ಶನ ಅಂತಕ್ಕಂಥ ಕೃತಿಯನ್ನು ಬಿಡುಗಡೆ ಮಾಡ್ತಾರೆ. ಈ ಕಡೆ ಹುಲಸೂರಿನ ಶಿವಾನಂದ ಸ್ವಾಮಿಗಳು ಸಹಿತ ಒಂದು 2 ನಿಮಿಷದಲ್ಲಿ ತಮ್ಮ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಬೇಕು. ಅಪ್ಪರು ವೇದಿಕೆ ಅಪ್ಪರು ಉದ್ದೇಶಿಸಿ ಮಾತಾಡಬೇಕಂತ ಕೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತವಾದಿ ಧರ್ಮಗುರು ಬಸವಣ್ಣವರನ್ನು ನನ್ನ ಹುಮ್ಮಳದಲ್ಲಿ ಸ್ಮರಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯ ಶ್ರೀಯವರನ್ನು, ರಾಜಕೀಯ ನಾಯಕರನ್ನು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣರಿಗೆ ನನ್ನ ಅನಂತ ಶರಣಾರ್ಥಿಗಳು. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ನಾವು ನೀವೆಲ್ಲರೂ ಇವತ್ತು ಬೃಹತ್ ಪ್ರಮಾಣದಲ್ಲಿ ಇಲ್ಲಿ ಸೇರಿದ್ದೇವೆ. ನನಗೆ ಅನಿಸ್ತದ್ದು 12ನೇ ಶತಮಾನದ ನಂತರ ಯಾವ ಜುಲೈ 19ನೇ ತಾರೀಕು ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರತಕ್ಕಂಥ ದಿನ ಯಾವುದಾದ್ರೂ 19ನೇ ತಾರೀಕು ಇನ್ನು ಮುಂದೆ ನಾವೆಲ್ಲರೂ ಲಿಂಗಾಯತರಿಗಾಗಿ ವಿನಂತಿ ಆಗಲಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಈಗಾಗಲೇ ಪೂಜ್ಯರು ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಏನು ಶಕ್ತಿಯನ್ನು ಕೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೋಗಿ ಮುಟ್ಟಬೇಕು. ಸಿದ್ದರಾಮಯ್ಯನವರು ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ನಿಜವಾಗಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ಮೋದಿಯವರು ಇಲ್ಲಿವರೆಗೆ ರಾಮ ಅಂತಿದ್ರು, ಆಮೇಲೆ ಶಿವ ಅಂತಿದ್ದಾರೆ, ಇನ್ನು ಮೇಲೆ ಗ್ಯಾರಂಟಿನ ಹೇಳ್ತಿದ್ದಾರೆ. ಬಸವಣ್ಣ ಅಂತಿದ್ದಾರೆ. ನಮ್ಮ ಲಿಂಗಾಯತರಿಗೆ ಮಾನ್ಯತೆ ಕೊಟ್ಟಿದ್ದಾರೆ. ಯಾಕಂದ್ರೆ ಲಿಂಗಾಯತ ಧರ್ಮ ಅಂದ್ರೆ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಧರ್ಮ. ಅದಕ್ಕಾಗಿ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕೇಳಿದಾಗ ಹೋರಾಟವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಯಾವ ಹಾನಗಲ್ ಕುಮಾರಸ್ವಾಮಿಗಳವರು ಯಾವ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತೇಳಿ ಸ್ಥಾಪನೆ ಮಾಡಿದ್ರು ಕೂಡ ಅವರು ಯಾವ ಪತ್ರವನ್ನು ಬರೀಬೇಕಾದ್ರೂ ಪತ್ರದ ಮೇಲೆ ಶ್ರೀ ಗುರು ಬಸವಲಿಂಗಾಯ ಅಂತೇಳಿ ಅವರು ಬರೀತಿದ್ರು. ಅದಕ್ಕಾಗಿ ಹಾನಗಲ್ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿದ್ರೆ ಅವರು ಕೂಡ ಲಿಂಗಾಯತ ಅನ್ನೋ ಮಾತನ್ನು ನಮ್ಮೆಲ್ಲರೂ ಹೇಳ್ತಿದ್ದೇವೆ. ನಮ್ಮ ಹೋರಾಟ ಎಲ್ಲಿವರೆಗೆ ಇರಬೇಕಂದ್ರೆ ನಮ್ಮ ಲಿಂಗಾಯತರಿಗೆ ಸ್ವತಂತ್ರದ ಮಾನ್ಯತೆ ಸಿಗೋವರೆಗೆ ನಮ್ಮ ಹೋರಾಟ ಇಡಬೇಕಂತ ವಿನಂತಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಪಂಚಮಸಾಲಿ ಜಗದ್ಗುರುಗಳು ಆಗಮಿಸಿದ್ದಾರೆ. ಅವರು 2 ನಿಮಿಷದಲ್ಲಿ ಮಾತಾಡ್ತಾರೆ. ನಂತರ ಮಾತಾಡ್ತಾರೆ. ಅದ ನಂತರ ಕಾರ್ಯಕ್ರಮ ರ್ಯಾಲಿ ಪ್ರಾರಂಭ. ಯಾರೇ ಒಬ್ಬರು ಇಲ್ಲಿ ಭಾಗವಹಿಸಿದಂತರು ಸಭೆ ಮುಗಿಸ್ಕೊಂಡು ಹೋಗಬಾರ್ದು. ರ್ಯಾಲಿ ಸಂಪೂರ್ಣ ರ್ಯಾಲಿಯಲ್ಲಿರ್ಬೇಕು ಅಂತ ಹೇಳ್ತಾ ವಿಶ್ವಗುರು ಬಸವಣ್ಣನವರಿಗೆ ಈಗ ಪಂಚಮಸಾಲಿ ಜಗದ್ಗುರು ವೇದಿಕೆ ಮೇಲೆ ಆಸಕ್ತಿರ್ತಕ್ಕಂಥ ಎಲ್ಲ ಪೂಜ್ಯರು, ಭಾಗವಹಿಸಿರ್ತಕ್ಕಂಥ ಎಲ್ಲ ಲಕ್ಷ ಬಸವ ಸಂಸ್ಕೃತಿಯ ಎಲ್ಲ ಬಸವಾದಿಗಳು, ಶರಣಾರ್ಥಿಗಳು, ಇವತ್ತು ಲಿಂಗಾಯತ ಧರ್ಮ ಸ್ವತಂತ್ರಕ್ಕೋಸ್ಕರವಾಗಿ ಕರ್ನಾಟಕದ ಮೊಟ್ಟಮೊದಲ ಬಾರಿಗೆ ಬಹಿರಂಗವಾಗಿ ಲಿಂಗಾಯತ ಬೀದಿರುವಂಥ ಹೋರಾಟಕ್ಕೆ ಇವತ್ತು ಬೀದರ್ ಚಳವಳಿ ಆರಂಭವಾಗಿದೆ. ಆ ದೃಷ್ಟಿಯಲ್ಲಿ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ಸುಮಾರು 80 ಲಕ್ಷ ಜನಸಂಖ್ಯೆಯ ಸಮಸ್ತ ಪಂಚಮಸಾಲಿ ಸಮಾಜದ ಪರವಾಗಿ ಲಿಂಗಾಯತ ಧರ್ಮಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಇಷ್ಟಪಡ್ತಿದ್ದೇನೆ. ಕಾರಣ ಅಂತಂದರೆ ಸ್ವತಂತ್ರ ಪೂರ್ವದ ಭಾರತದಲ್ಲಿ ಲಿಂಗಾಯತ ನಾವೆಲ್ಲ ಸ್ವತಂತ್ರ ಆಗಿದ್ವಿ. ಕಾರಣ ಸ್ವತಂತ್ರೋತ್ತರ ಭಾರತ ಲಿಂಗಾಯತ ಹಿಂದೂಗಳ ಗುಲಾಮರಾಗಿದ್ದೀವಿ. ಯಾಕೆ ಈ ನಿರ್ಧಾರವನ್ನು ಮಾಡಿದಂತಂದ್ರೆ ಲಿಂಗಾಯತರು ಸ್ವತಂತ್ರಗೊಳಿಸಿದ್ರೆ ಇವರು ಕರ್ನಾಟಕ ಮಾತ್ರ ಆಡೋದಿಲ್ಲ, ಇಡೀ ದೇಶವನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಮನವಾದಿಗಳು ಈ ಸ್ವತಂತ್ರ ಧರ್ಮ ಮಾನ್ಯತೆಯನ್ನ
ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆ ದೃಷ್ಟಿಯಲ್ಲಿ ಅವತ್ತು ಮಹಾತ್ಮ ಗಾಂಧೀಜಿ ಸ್ವತಂತ್ರ ಪಡೆಯೋಸ್ಕರವಾಗಿ ಒಂದೇ ಒಂದು ಕನಿಷ್ಠ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟುಗೂಡಿಸಿ ಈ ಭಾರತಕ್ಕೆ ಯಾವ ಸ್ವತಂತ್ರ ತಂದುಕೊಟ್ರು, ಅದೇ ರೀತಿಯಾಗಿ ಕರ್ನಾಟಕ ಇರ್ತಕ್ಕಂಥ ಬಹುಸಂಖ್ಯಾತ ಲಿಂಗಾಯತರು ಒಂದೇ ಒಂದು ಘೋಷ, ಲಿಂಗಾಯತ ಧರ್ಮವೇ ನಮ್ಮ ಧರ್ಮ ಎನ್ನುವಂತ ಒಂದೇ ಒಂದು ಘೋಷದಲ್ಲಿ ನಾವು ಸಹ ನಮ್ಮ ಎಲ್ಲ ರೀತಿಯ ತಾರ್ಕಿಕ ಭಿನ್ನಾಯಗಳು ನಿಮಿತ್ತ ಯಾವ ರೀತಿ ವೇದಿಕೆ ನಾವೆಲ್ಲ ಒಂದಾಗಿದ್ದೀವಿ. ಅದೇ ರೀತಿ ಒಗ್ಗಟ್ಟನ್ನು ತೋರಿಸಿದಾದ್ರೆ ಖಂಡಿತವಾಗಿ ಡಿಸೆಂಬರ್ ತಿಂಗಳಾಗಲೇ ನಮ್ಮ ರಾಜ್ಯ ಸರ್ಕಾರ ಖಂಡಿತವಾಗಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡೇ ಮಾಡುತ್ತೆ ಅಂತ ವಿಶ್ವಾಸ ಇದೆ. ಬಹುತೇಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗಲೇ ಇಂಥ ಒಂದು ಅವಕಾಶ ಇದೆ. ಈ ಅವಕಾಶ ಬಿಟ್ಟರೆ ಮುಂದೆ ಯಾರು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಸಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಲಿಂಗಾಯತ ಧರ್ಮಗಳು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದಾರೆ. ಖಂಡಿತ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆ ಕೆಲವೇ ತಿಂಗಳಲ್ಲಿ ಸಿಗುತ್ತೆ ಅನ್ನುವಂಥ ವಿಶ್ವಾಸದ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಒತ್ತಡ ಆಗ್ತದೆ ಅಂತಂದ್ರೆ, ಈಗಾಗಲೇ ಮಹಾರಾಷ್ಟ್ರದಲ್ಲಿ ಶಿವಾಜಿಯನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದಾರೆ, ಪಂಜಾಬ್ನಲ್ಲಿ ಗುರುನಾನಕರನ್ನ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ದಾರೆ. ಅದೇ ತರನಾಗಿ ಕರ್ನಾಟಕದಲ್ಲಿ ಎಲ್ಲ ಜನಗವನ್ನ ಎಲ್ಲ ಧರ್ಮೀಯನ್ನ ಒಪ್ಪಿಕೊಳ್ಳುವಂತ ಏಕೈಕ ನಾಯಕ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡುವ ಪ್ರಯತ್ನ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಮನೆ ಮಾಡ್ಕೊಳ್ತಾ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲಿದೆ. ಮುಂದಿನ ತಿಂಗಳು ಕೂಡಲ ಸಂಘದಲ್ಲಿ ಏನು 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು ಎಲ್ಲ ಲಿಂಗಾಯತ ಒಳಪಂದ ರಾಜ್ಯಾಧ್ಯಕ್ಷರ ಸಮ್ಮೇಳನ ಮಾಡಿ ರಾಜ್ಯ ಸರ್ಕಾರ ಕಲಾಪ ಪಾಸ್ ಮಾಡೋ ಕಾರ್ಯಕ್ರಮ ನಾವು ಶ್ರೀ ಪೀಠದಿಂದ ಮಾಡ್ತೀವಿ. ಅಂತ ಕಾರ್ಯಕ್ರಮಗಳು ಬನ್ನಿ ಅಂತ ಈ ಮೂಲಕ ತಮ್ಮೆಲ್ಲರೂ ಬನ್ನಿ ಮಾಡ್ಕೊಂಡು ಎರಡು ಮಾತು ಮುಗಿಸ್ತೀವಿ. ಜೈ ಲಿಂಗಾಯತ ಜೈ ಬಸವ. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಿಳಾ ಜಗದ್ಗುರುಗಳಾಗಿರ್ತಕ್ಕಂಥ ಪೂಜ್ಯ ಮಾತೆ ಮಹಾದೇವಿಯವರು ಈಗ ಒಂದು ಸೂಚನೆ, ಮಾತಾಜಿಯವರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತಾರೆ. ಆ ಪ್ರತಿಜ್ಞಾ ವಿಧಿ ಬೋಧಿಸಿ ಅವರು ಉದ್ದೇಶಿಸಿ ಮಾತನಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಸಮಯದ ಅಭಾವ ಇದೆ, ಮಾತಾಜಿಯವರು ಸಹ ಸಮಯದ ಅಭಾವ ನೋಡಿಕೊಂಡು ಮಾತಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಓಂ ಶ್ರೀ ಬಸವಲಿಂಗಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತನಾದ ಪರಮಾತ್ಮನ ಹನುಮಂತದಲ್ಲಿ ಸ್ಮರಿಸಿ ಧರ್ಮಗುರು ಮಂತ್ರಪುರುಷ ಆದಿ ಪ್ರಮುಖ ಬಸವಣ್ಣನವರನ್ನ ಮನದಲ್ಲಿ ಸ್ಮರಿಸಿಕೊಂಡು ಬಸವ ಕ್ರಾಂತಿಗೆ ನಾಂದಿ ಹಾಡಿದ ಬೀದರ್ ಜಿಲ್ಲೆಯ ಅತ್ಯಂತ ಗೌರವಪೂರ್ಣ ಪ್ರಿಯವಾದಂತ ತಾವೆಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಾವು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಾ ಹೇಳ್ಕೊಟ್ಟಂಗೆ ಎಲ್ಲರೂ ಹೇಳಿ. ಲಿಂಗಾಯತ ನಾನು ಲಿಂಗಾಯತ, ಲಿಂಗಾಯತ ನಾನು ಲಿಂಗಾಯತ, ವಿಶ್ವಬಂಧು ನಾನು ವಿಶ್ವಬಂಧು, ಲಿಂಗಾಯತ ನಾನು ಲಿಂಗಾಯತ, ನನ್ನ ಧರ್ಮ ಲಿಂಗಾಯತ ಎಂದು ಸಾರಿ ನುಡಿವೆನೋ, ಬಸವಣ್ಣನೇ ಧರ್ಮಗುರು ಎಂದು ನಂಬಿ ನಡೆವೆನೋ, ಲಿಂಗದೇವ ಜಗದ ಕರ್ತ ಎಂಬ ಶ್ರದ್ಧೆ ಹೊಂದುತ್ತಾ, ಲಿಂಗದೇವ ಜಗದ ಕರ್ತ ಎಂಬ ಶ್ರದ್ಧೆ ಹೊಂದುತ್ತಾ, ವಚನ ಶಾಸ್ತ್ರ ನಮ್ಮ ನಡೆಗೆ ಧರ್ಮ ಸೂತ್ರವೆಂಬೆನೋ, ವಚನ ಶಾಸ್ತ್ರ ಧರ್ಮ ಸೂತ್ರವೆಂಬೆನೋ, ಲಿಂಗಾಯತ ನಾನು ಲಿಂಗಾಯತ, ಲಿಂಗಾಯತ ನಾನು ಲಿಂಗಾಯತ, ಇಷ್ಟಲಿಂಗ ದೇವಗುರು ಎಂದು ನಾನು ಧರಿಪೆನೋ, ಇಷ್ಟಲಿಂಗ ದೇವಗುರು ಎಂದು ನಾನು ಧರಿಪೆನೋ, ಸಂಗಮವು ಧರ್ಮಕ್ಷೇತ್ರ ಎಂದು ತಿಳಿದು ಬರುವೆನೋ, ಸಂಗಮವು ಧರ್ಮಕ್ಷೇತ್ರ ಎಂದು ತಿಳಿದು ಬರುವೆನೋ, ಶರಣ ಮೇಳದಲ್ಲಿ ಕೂಡಿ ಹಾಡಿ ಪಾಡಿ ನಲಿವೆನೋ, ಶರಣ ಮೇಳದಲ್ಲಿ ಕೂಡಿ ಹಾಡಿ ಪಾಡಿ ನಲಿವೆನೋ, ಕಲ್ಯಾಣ ಪರ್ವಕ್ಕೆ
ಬಂದು ಜನ್ಮ ಧನ್ಯಗೈವೆನೋ ಕಲ್ಯಾಣ ಪರ್ವಕ್ಕೆ ಬಂದು ಜನ್ಮ ಧನ್ಯಗೈವೆನೋ ಲಿಂಗಾಯತ ನಾನು ಲಿಂಗಾಯತ ಲಿಂಗಾಯತ ನಾನು ಲಿಂಗಾಯತ ಷಟ್ಕೋನ ಬಸವಧ್ವಜವ ಹಿಗ್ಗಿನಿಂದ ಹಾರಿಪೆನೋ ಷಟ್ಕೋನ ಬಸವಧ್ವಜವ ಹಿಗ್ಗಿನಿಂದ ಹಾರಿಪೆನೋ ಇಷ್ಟಲಿಂಗ ದೀಕ್ಷೆ ಹೊಂದಿ ಗಣಪದವಿಯ ಹೊಂದುವೆನೋ ಇಷ್ಟಲಿಂಗ ದೀಕ್ಷೆ ಹೊಂದಿ ಗಣಪದವಿಯ ಹೊಂದುವೆನೋ ಭಕ್ತಿ ಪಕ್ಷ ಹೊಂದಲಿಕ್ಕೆ ಬಸವ ಮಂಟಪ ಕಟ್ಟುವೆನೋ ಭಕ್ತಿ ಪಕ್ಷ ಹೊಂದಲಿಕ್ಕೆ ಬಸವ ಮಂಟಪ ಕಟ್ಟುವೆನೋ ವಾರಕ್ಕೊಮ್ಮೆ ಸಾಮೂಹಿಕ ಪ್ರಾರ್ಥನೆಯ ಮಾಡುವೆ ವಾರಕ್ಕೊಮ್ಮೆ ಸಾಮೂಹಿಕ ಪ್ರಾರ್ಥನೆಯ ಮಾಡುವೆ ಲಿಂಗಾಯತ ನಾನು ಲಿಂಗಾಯತ ಲಿಂಗಾಯತ ನಾನು ಲಿಂಗಾಯತ ಶ್ರಾವಣ ಮಾಸದಲ್ಲಿ ನಾನು ವಚನ ಪಠಣಗೈವೆನೋ ಶ್ರವಣ ಮಾಸದಲ್ಲಿ ನಾನು ವಚನ ಪಠಣಗೈವೆನೋ ಶರಣ ಶ್ರಾವಣ ಮಾಸದಲ್ಲಿ ನಾನು ವಚನ ಪಠಣಗೈವೆನೋ ಶರಣ ಭಾಷೆ ಕನ್ನಡವೆಂದು ಹೆಮ್ಮೆಯಿಂದ ನುಡಿವೆನೋ ಬಸವಾದಿ ಶರಣನ ಪರಂಪರೆಯು ನನ್ನದು ಜಾತಿ ವರ್ಣ ವರ್ಗಾತೀತ ಸಹೋದರತೆ ನಮ್ಮದು ಲಿಂಗಾಯತ ನಾನು ಲಿಂಗಾಯತ ಮಧ್ಯಲೋಕ ಕರ್ತಾರನ ಕಮ್ಮಟವೆಂದೆನ್ನುತ್ತ ದಿವ್ಯ ಗಣ ಲಿಂಗವು ಬೆಸವ ಕುರುಹು ಎಂಬೆನೋ ಜಾತಿ ಸೂತ್ರ ತೊರೆದು ನಾನು ನೀತಿ ಸೂತ್ರ ಹಿಡಿವೆನೋ ಧರ್ಮ ಸೋದರತ್ವ ಸಾರಿ ಕಲ್ಯಾಣ ರಾಜ್ಯ ಕಟ್ಟುವೆನೋ ಧರ್ಮ ಸೋದರತ್ವ ಸಾರಿ ಕಲ್ಯಾಣ ರಾಜ್ಯ ಕಟ್ಟುವೆನೋ ಲಿಂಗಾಯತ ನಾನು ಲಿಂಗಾಯತ ವಿಶ್ವಬಂಧುವು ನಾನು ವಿಶ್ವಬಂಧುವು ಲಿಂಗಾಯತ ನಾನು ಲಿಂಗಾಯತ ಲಿಂಗಾಯತ ನಾನು ಲಿಂಗಾಯತ ಲಿಂಗಾಯತ ನಾನು ಲಿಂಗಾಯತ ಜೈ ಗುರು ಬಸವೇಶ್ವರ ಎಲ್ಲ ಬಂಧುಗಳೇ ದಯವಿಟ್ಟು ಸಮಯ ಜಾಸ್ತಿ ಇಲ್ಲ, ಕೆಲವು ಮಾತುಗಳನ್ನ ನಾವು ಗಮನಿಸಬೇಕು. ಇಂದು ಇದು ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮ. ಬೀದರ್ ಜಿಲ್ಲೆ ಕ್ರಾಂತಿ ಭೂಮಿ. 12ನೇ ಶತಮಾನದಲ್ಲಿ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಎನ್ನುವಂತ ಹೆಗ್ಗಳಿಕೆಗೆ ಪಾತ್ರವಾದಂತ ಅನುಭವ ಮಂಟಪವನ್ನು ಹೊಂದಿ ಅಚ್ಚ ಕನ್ನಡದಲ್ಲಿ ಧರ್ಮ ಸಾಹಿತ್ಯವನ್ನು ರಚಿಸಿ ಜಗ ಬದುಕಲಿ ಜನ ಬದುಕಲಿ ಅಂತ ಹೇಳಿ ವಚನ ಸಾಹಿತ್ಯವನ್ನು ಕೊಟ್ಟಂತ ಪವಿತ್ರ ಭೂಮಿಯಾದ ಬಸವ ಕಲ್ಯಾಣವನ್ನು ಒಳಗೊಂಡ ಈ ಬೀದರ್ ನಾಡು ಮೊದಲಿನಿಂದಲೂ ಕೂಡ ಕ್ರಾಂತಿ ಭೂಮಿ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನ ಇಂದು ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಯಾವ ರಾಜ್ಯದಲ್ಲಿ ಲಿಂಗಾಯತ ಅಂದ್ರೆ ಯಾವುದೇ ಸಮುದಾಯ ಲಿಂಗಾಯತ ಸಮುದಾಯ ಹೆಚ್ಚಿದೆಯೋ ಆ ರಾಜ್ಯದಿಂದ ಅಲ್ಲೇ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿ ಒಂದು ಮನವಿಯನ್ನು ಕಳಿಸಬೇಕು ಅನ್ನುವಂತಹ ಮಾತನ್ನ ಕೇಂದ್ರದಲ್ಲಿ ಅನೇಕರು ಹೇಳಿ ಜೈನ ಧರ್ಮಕ್ಕೆ ಮಾನ್ಯತೆಯನ್ನು ಕೊಡುವಾಗ ಗುಜರಾತ್ ರಾಜ್ಯದಿಂದ ಅವರು ಆ ರೀತಿಯಾಗಿ ಶಿಫಾರಸನ್ನು ಮಾಡಿ ಕಳಿಸಿಕೊಟ್ರು ಅನ್ನೋ ಮಾತನ್ನ ನಾವು ಕೇಂದ್ರದ ಸಚಿವರುಗಳನ್ನ ಒಂದು ಭೇಟಿಯಾದಾಗ ಹೇಳಿ ಹಿಂದಿನ ಸರ್ಕಾರದ
ಕೇಂದ್ರ ಸಚಿವರನ್ನು ಭೇಟಿಯಾಗಿದ್ವಿ. ಆ ಸಂದರ್ಭದಲ್ಲಿ ಅಂದಿನಿಂದಲೂ ನಾವು ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳ್ತಾನೆ ಇದ್ವಿ. ಲಿಂಗಾಯತ ಒಂದು ಜಾತಿಯಲ್ಲ, ಮತವಲ್ಲ, ಪಂಥವಲ್ಲ, ಇದು ಒಂದು ಸ್ವತಂತ್ರ ಧರ್ಮ, ಇದು ಮಾನವ ಧರ್ಮ, ರಾಷ್ಟ್ರ ಧರ್ಮ, ವಿಶ್ವ ಧರ್ಮ. ಎಲ್ಲ ಮೌಲ್ಯಗಳು ಕೂಡ ಈ ಧರ್ಮದಲ್ಲಿ ತುಂಬಿವೆ. ಗುರು ಬಸವಣ್ಣನವರ ವಾಣಿ ಕೇವಲ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡುವುದಲ್ಲ, ಸಮಾಜವನ್ನು ನಿರ್ಮಾಣ ಮಾಡಿ, ರಾಷ್ಟ್ರವನ್ನು ನಿರ್ಮಾಣ ಮಾಡಿ, ವಿಶ್ವವನ್ನು ಬೆಸುಗೆಗೆ ತರುವುದು ಗುರು ಬಸವಣ್ಣನವರ ಮಹಾ ಉದ್ದೇಶ. ಇಂಥ ಒಂದು ಸನ್ನಿವೇಶದಲ್ಲಿ ಅನೇಕ ಜನ ಅಜ್ಞಾನದಿಂದ ಲಿಂಗಾಯತ ಅನ್ನೋದು ಒಂದು ಜಾತಿ ಅಂತ ಹೇಳಿ, ಹಿಂದೂ ಧರ್ಮ ಅದರಲ್ಲಿ ಲಿಂಗಾಯತ ಒಂದು ಜಾತಿ ಅಂತ ಅನ್ಕೊಂಡು ಬಂದು ಒಂದು ಕಟು ಸತ್ಯವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. 1851ರಲ್ಲಿ ಮೊಟ್ಟ ಮೊದಲನೆಯ ಸೆನ್ಸಸ್ ಅನ್ನ ಬ್ರಿಟಿಷರು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಆಗ ಅವರು ಧರ್ಮಾವಳಿ ಜನಗಣತಿಯನ್ನು ಮಾಡಬೇಕು ಅಂತಂದಾಗ ಜೈನ ಇದೇ ದೇಶದಲ್ಲಿ ಹುಟ್ಟಿರುವಂತ ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಕೊಟ್ಟು, ಹಾಗೆ ಅವರು ಸ್ಪಷ್ಟವಾಗಿ ಹೇಳಿದ್ರು, ಲಿಂಗಾಯತರಿಗೆ ನಿಮ್ಮದು ಕೂಡ ಒಂದು ಸ್ವತಂತ್ರ ಧರ್ಮ, ಜನಗಣತಿಯಲ್ಲಿ ನಾವು ಲಿಂಗಾಯತ ಧರ್ಮದ ಒಂದು ಗಣತಿಯನ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಬ್ರಿಟಿಷ್ ಆಫೀಸರ್ಸ್ ಹೇಳಿದ್ರು. ಅಂತ ಸುವರ್ಣ ಧ್ವಜ ನಮಗೆ ಬಂದಿತ್ತು. ಆದರೆ ಕೇವಲ ಮೈಸೂರು ನಗರದ ಕೆಲವು ಜಾತಿವಾದಿಗಳು ಅವರು ಸೇರ್ಕೊಂಡು ಇಲ್ಲ ಇಲ್ಲ ನಮ್ಮದು ಧರ್ಮ ಅಲ್ಲ, ಹಿಂದೂದಲ್ಲಿ ಬರುವ ಒಂದು ಜಾತಿ ಅಂತ ತಿಳ್ಕೊಂಡು ಮೈಸೂರು ಮಹಾರಾಜರಿಗೆ ಒಂದು ಮನವಿಯನ್ನು ಕೊಟ್ಟು, ನೀವು ಬ್ರಿಟಿಷರಿಗೆ ತಿಳಿಸಿ ನಮಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಬೇಕಾಗಿಲ್ಲ, ನಾವು ಹಿಂದೂ ಅಡಿಯಾಗೆ ಇರ್ತೀವಿ ಅಂತ ತಿಳ್ಕೊಂಡು ಕೆಲವು ಜನ ಮೈಸೂರಲ್ಲಿ ಘಾತಕತನವನ್ನು ಮಾಡಿದರು. ಹೀಗಾಗಿ ನಮ್ಮ ಧರ್ಮ ಪರಾವಲಂಬನೆಗೆ ಒಳಗಾಯಿತು. ಅದಕ್ಕಾಗಿ ಶರಣ ಬಂಧುಗಳೇ, ಈಗ ಕಾಲ ಬಂದಿದೆ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಹಳ ಮಹತ್ತರವಾದಂತ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಒಂದನೇದಾಗಿ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರನ್ನ ಇಟ್ಟಿದ್ದಾರೆ. ಎರಡನೇದಾಗಿ ಇದೆಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು ಅನ್ನುವಂತ ಆದೇಶವನ್ನು ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಅವರನ್ನ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಬಸವೇಶ್ವರ ವಿಶ್ವವಿದ್ಯಾಲಯ ಅಂತ ಹೆಸರಿಡಬೇಕು ಅಂತ ಹೇಳಿ ನಾವೆಲ್ಲರೂ ಮನವಿ ಮಾಡ್ತೀವಿ, ಒಪ್ಪುವ ಹಂತದಲ್ಲಿದ್ದಾರೆ. ಇಂಥ ದಿಟ್ಟ ನಿರ್ಧಾರಗಳನ್ನು ಮುಖ್ಯಮಂತ್ರಿಗಳು ಕೈಗೊಳ್ತಾ ಇದ್ದಾರೆ. ಅದಕ್ಕಾಗಿ ಕೆಲವರಂತಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಕೆಲವರು ರಾಜಕೀಯ ಉದ್ದೇಶದಿಂದ ಹಿಂಗ್ ಮಾಡ್ತಾರೆ ಅಂತ ತಿಳ್ಕೊಂಡು ಟಿವಿಯಲ್ಲಿ ಚರ್ಚೆ ಮಾಡಿ. ಯಾವ ಉದ್ದೇಶದಿಂದ ಮಾಡಿ, ರಾಜಕೀಯ ಉದ್ದೇಶವೇ ಇರಲಿ, ಸ್ವಾರ್ಥವೇ ಇರಲಿ, ಆದ್ರೆ ಮಹತ್ತರವಾದ ನಿರ್ಧಾರಗಳನ್ನು ತಗೊಂಡಿರೋದನ್ನು ನಾವು ಮೆಚ್ಚಲೇಬೇಕು, ಎಲ್ಲರೂ ಅಭಿನಂದಿಸಲೇಬೇಕು. ಇಂಥ ಸನ್ನಿವೇಶದಲ್ಲಿ ಅವರು ಒಂದು ದಿನ ವೀರಶೈವ ಮಹಾಸಭೆಯ ಸನ್ಮಾನವನ್ನ ಏರ್ಪಡಿಸಿದಂತಹ ಸನ್ನಿವೇಶದಲ್ಲಿ ಅವರು ಹೇಳಿದ್ರು, ನೀವು ಒಮ್ಮತಕ್ಕೆ ಬಂದು ಒಂದು ಹೆಸರನ್ನು ಕೊಡಿ, ನಾನು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ರು. ಕೇಳಿಸ್ಪಡಿಸಲಿ ಅಂತ ಒಂದು ಸನ್ನಿವೇಶದಲ್ಲಿ ಬೇರೆ ಯಾರಿಲ್ಲ, ಕೇವಲ ಶರಣರಾದ ಈಶ್ವರ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಅಂತ ಮಾಡಿ ಅಂತ ತಿಳ್ಕೊಂಡು ಸೂಚನೆ ಕೊಟ್ಟರು. ಇನ್ನೂ ಫೈನಲ್ ಆಗಿಲ್ಲ. ಅದಕ್ಕಾಗಿ ಈ ಸದ್ಯದಲ್ಲಿ ನಮ್ಮ ಹೋರಾಟ ಇಲ್ಲೇ ಇರೋದು. ವೀರಶೈವ ಲಿಂಗಾಯತ ಅನ್ನೋ ಪದವನ್ನು ಬಳಸತಕ್ಕದ್ದಲ್ಲ. ವೀರಶೈವ ಬೇರೆ, ಲಿಂಗಾಯತ ಬೇರೆ. ಒಂದು ವೇಳೆ ನೀವು ಯಾರೇ ಮುಖಾಧಿಪತಿಗಳನ್ನ ಕರ್ಕೊಂಡು ಬನ್ರಿ, ಯಾರೇ ಬಲಾತ್ಕಾರದಲ್ಲಿ ಕರ್ಕೊಂಡು ಬನ್ರಿ, ಸಂಶೋಧಕರು ಒಂದು ವೇದಿಕೆ ಏರ್ಪಡಿಸ್ರಿ, ನಾನು ಸಿದ್ಧ ಮಾಡಿ ತೋರಿಸ್ತಾ ಇದ್ದೀನಿ, ಇದು ವೀರಶೈವವಲ್ಲ, ಲಿಂಗಾಯತ ಸ್ವತಂತ್ರವಾದ 11ನೇ ಶತಮಾನದಲ್ಲಿ ಅಂದಾಗ ಈ ಲಿಂಗಾಯತ ಧರ್ಮಕ್ಕೆ ವೀರಶೈವ ಅನ್ನುವಂತ ಹೆಸರನ್ನ ಸೇರಿಸೋದು ಬಹಳ ಅಪರಾಧವಾಗ್ತದೆ. ಈಗ ನಾವು ಮಾಡಬೇಕಾದ್ದು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಬೇಕು ಅಷ್ಟೇ. ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಬೇಕು. ಅವರು ಸಮಾಜವಾದಿ, ವಿಚಾರವಾದಿ ಏನ್ರಿ, ಅವರು ಜಾತಿವಾದಿ ಅಲ್ಲ, ವಿಚಾರವಾದಿ. ಆದ್ದರಿಂದ ಅವರು ಗುರು ಬಸವಣ್ಣನವರ ಬಸವ ಜಯಂತಿ ಎಂದೇ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವರಿಗೆ ಈಗ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಲಿಂಗಾಯತ ಒಂದೇ ಪದವನ್ನ ನೀವು ಶಿಫಾರಸು ಮಾಡಿ ಕಳಿಸಿ, ಇದು ನಿಮಗೆ ವಿಶೇಷವಾದ ಹೆಸರನ್ನ ಕೊಡುತ್ತೆ.
ಒಂದು ವೇಳೆ ಕೆಲವು ಸ್ವಾಮಿಗಳು ಚಿದಾನಂದ ಮೂರ್ತಿ ಅಂತ ಪ್ರಸ್ತಾಪ ಮಾಡೋದು ವೀರಶೈವ ಅನ್ನೋದಿದೆ ಅಂದ್ರೆ ಸಂತೋಷ, ಅದಕ್ಕೆ ನಾವೇನು ತಕರಾರು ಮಾಡಲ್ಲ. ಆಗ ನಾವೇನ್ ಹೇಳ್ತೀವಿ, ಇಬ್ರು ಈ ಮನೆಯೊಳಗೆ ಸೇರ್ಕೊಂಡು ಜಗಳ ಆಡೋದು ಬೇಡ, ನೀವು ಪಕ್ಕದ ಮನೆಯಲ್ಲಿ ಇರ್ರಿ. ಎಷ್ಟು ಜನ ಇಲ್ಲ ಪಕ್ಕದ ಮನೆ, ಕ್ರೈಸ್ತರಿದ್ದಾರೆ, ಮುಸ್ಲಿಮರಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗೆ ನೀವು ಪಕ್ಕದ ಮನೆಯವರಾಗಿರ್ರಿ. ಆದ್ರೆ ನಮ್ಮ ಧರ್ಮ, ಬಸವಣ್ಣನ ಧರ್ಮ ಏನಿದ್ಯೋ ಇದರೊಳಗೆ ಬಂದು ಕಲುಷಿತ ಮಾಡಬೇಡಿ ಅಂತ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಾಗುತ್ತೆ. ಆದ್ದರಿಂದ ಈಗ ನಾನು ತಮ್ಗೆಲ್ಲರಿಗೂ ತಿಳಿಸೋದೇನಂದ್ರೆ, ಈ ಬಗ್ಗೆ ನಾವು ದೃಢವಾಗಿರ್ಬೇಕು. ದೃಢವಾಗಿ ಹೋರಾಟವನ್ನು ಶುರು ಮಾಡಬೇಕು. ಮಾಡಿದೀವಿ. ಇದಕ್ಕೆ ಬೀದರ್ನಲ್ಲಿಯೇ ನಾವು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಈಗ ಮುಂದೆ ಸೆಪ್ಟೆಂಬರ್ 11ರಂದು ಲಾಥೂರ್, ಮಹಾರಾಷ್ಟ್ರದ ಲಾಥೂರ್ನಲ್ಲಿ ಮತ್ತೊಂದು ಬೃಹತ್ತಾದಂತಹ ಸಮ್ಮೇಳನ ನಡೀತಾ ಇದೆ. ಬೆಳಗಾವಿಯಲ್ಲಿ ನಡೀತದೆ. ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಮಾಡ್ತೀವಿ. ಬೇರೆ ರಾಜ್ಯಗಳ ಹೈದರಾಬಾದ್ ಅಲ್ಲಿ ಮಾಡ್ತೀವಿ. ಆದ್ದರಿಂದ ಇದು ನಾವು ತೆಲಂಗಾಣ ಮುಖ್ಯಮಂತ್ರಿಗಳು ಕೂಡ ಗುರು ಬಸವಣ್ಣನವರ ಬಗ್ಗೆ ಬಹಳ ಅಭಿಮಾನ ಇಟ್ಟುಕೊಂಡವರಾಗಿದ್ದಾರೆ. ಅವರು ಈಗ ಆ ಒಂದು ಹುಸೇನ್ ಸಾಗರದ ದಂಡೆಯ ಮೇಲೆ ಬಸವಣ್ಣನವರ ಸುಂದರ ಬೃಹತ್ ಪುತ್ಥಳಿಯನ್ನ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೂ ಕೂಡ ಮನವಿಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಮೊದಲು ಬಸವಣ್ಣನ ಸರ್ಕಾರ ಎಲ್ಲಾ ಸರ್ಕಾರಿ ಆಫೀಸಲ್ಲಿ ಭಾವಚಿತ್ರ ಹಾಕಬೇಕಂತ ಹೇಳಿದವರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು. ಅದಕ್ಕಾಗಿ ನಾವು ಅವರನ್ನೂ ಕಾಣ್ತಾ ಇದ್ದೀವಿ. ಹೀಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕಂಡು ಅಲ್ಲೆಲ್ಲರೂ ಕೂಡ ಲಿಂಗಾಯತ ಸಮಾಜ ಬಹಳ ಚೆನ್ನಾಗಿದೆ. ನಾಸಿಕದಿಂದ ಬಂದಿದ್ದಾರೆ. ನಾಸಿಕದಿಂದ ಇವತ್ತು ಚೇಸಂಡ್ರು ಬಂದಿದ್ದಾರೆ. ಆನಂತರ ಎಷ್ಟರಿಂದ ಆ ಕಾರಣಕ್ಕಾಗಿ ನಾವು ಆ ಎಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಶಿಫಾರಸ್ಪತ್ರಗಳನ್ನ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ. ಆ ಕಾರಣಕ್ಕೆ ಶರಣ ಬಂಧುಗಳೇ, ಇದು ಬೀದರ್ ಜಿಲ್ಲೆಯಲ್ಲಿ ಆಗಿರುವ ಸಮಾವೇಶ ಅನೇಕ ಜಿಲ್ಲೆಗಳಲ್ಲಿ ಮಾಡಿ ಪುನಃ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಗಳಾಗಬೇಕು ಅಂತ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಒಂದು ಸಲ ನಾವು ಈ ಒಂದು ಬೆಂಗಳೂರಿನಲ್ಲಿ ಮಾಡಿದಾಗ ನೀವೆಲ್ಲ ತುಂಬಾ ಜನ ಬಂದ್ರಿ. ಎಲ್ಲರಿಗೂ ಆಶ್ಚರ್ಯ. ಸ್ವಯಂ ಪ್ರೇರಣೆಯಿಂದ, ಯಾವುದೇ ಗಾಡಿ ಕಳಿಸದೆ ಸ್ವಯಂ ಪ್ರೇರಣೆಯಿಂದ 2 ಜನ ಬಂದ್ರು. ಆದ್ದರಿಂದ ಅದೇ ರೀತಿ ಇನ್ನೊಂದು ಸಮಾವೇಶ ಬೆಂಗಳೂರಿನಲ್ಲಿ ಮಾಡಿದಾಗ ನೀವೆಲ್ಲ ಬರಬೇಕು. ಅದಕ್ಕೂ ಮೊದಲು ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ, ಒಂದು ದಿನ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕಾಗಿದೆ. ಈಗ ಇಲ್ಲಿ ಬಂದಿರುವ ಎಲ್ಲಾ ಸ್ವಾಮಿಗಳು ಪೂಜ್ಯರು ಮತ್ತು ಎಲ್ಲ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರ ಮನವರಿಕೆ ಮಾಡಿಕೊಡೋಣ. ಆದ್ದರಿಂದ ಒಂದು ದಿನ ಫಿಕ್ಸ್ ಮಾಡ್ತೀವಿ ನಾವು. ದಯವಿಟ್ಟು ಎಲ್ಲರೂ ಬರಬೇಕು. ಬಂದು ಎಲ್ಲರೂ ಒಗ್ಗಟ್ಟಾಗಿ. ಯಾಕೆ ಅಂದ್ರೆ ಅದರಲ್ಲಿ ದೊಡ್ಡ ಶ್ರೇಯಸ್ಸಿದೆ. ಲಿಂಗಾಯತ ಧರ್ಮದ ಮಾನ್ಯತೆಗೆ ನಾವು ಯಾವ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಏನಂದ್ರೆ ಜಗತ್ತಿನಲ್ಲಿ ಯಹೂದಿ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಆನಂತರ ಹಿಂದೂ ಧರ್ಮ, ಆಮೇಲೆ ಜೈನ, ಬೌದ್ಧ, ಸಿಖ್ ಇವೆಲ್ಲ ಜಗತ್ತಿನ ಎಲ್ಲ ಗ್ರಂಥಗಳಲ್ಲಿ ಬರ್ತವೆ. ನಮ್ಮದು ಧರ್ಮವಾಗಿದ್ರೂ ಕೂಡ ಒಂದು ಜಾತಿಯಾಗಿ ವಿಕೃತಗೊಂಡು ಎಲ್ಲಿಯೂ ಪ್ರಸ್ತಾಪ ಆಗಲ್ಲ. ಅದಕ್ಕಾಗಿ ನಾವು ಇಡೀ ಭಾರತಕ್ಕೆ, ಇಡೀ ಜಗತ್ತಿಗೆ ತಿಳಿಸಬೇಕಾಗಿದೆ, ಕನ್ನಡ ನಾಡಿನಲ್ಲಿ ಗುರು ಬಸವಣ್ಣನವರಿಂದ ಒಂದು ಕ್ರಾಂತಿಕಾರಿ ಧರ್ಮ, ಸಮಾನತಾ ಧರ್ಮ ಹುಟ್ಟಿದೆ ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ತಿಳಿಸಬೇಕಾದ್ರೆ ಈ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕಳಕಳಿಯನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಜಗತ್ತಿನಲ್ಲಿ ಧರ್ಮಗಳ ಸಾಲಿನಲ್ಲಿರಬೇಕು. ಜಗತ್ತಿನ ಅನುಭವ ಸಾಹಿತ್ಯದ ಸಾಲಿನಲ್ಲಿ ವಚನ ಸಾಹಿತ್ಯ ಬೆಳೆಯಬೇಕು. ಆದ್ದರಿಂದ ನಾವೆಲ್ಲರೂ ಕೂಡ ಈ ದಿಕ್ಕಿನಲ್ಲಿ ಒಗ್ಗಟ್ಟಾಗಬೇಕು. ಪೂಜ್ಯ ಸ್ವಾಮಿಗಳವರನ್ನು ಇವತ್ತೇನು ಬಂದಿದ್ದಾರೆ ಇವರೆಲ್ಲ, ಇನ್ನೂ ಕೆಲವು ಸ್ವಾಮಿಗಳನ್ನ ನಾವು ಕಾಣ್ತೀವಿ. ಎಲ್ಲ ಶಾಸಕರು ಕೂಡ ಬರಬೇಕು. ಇಲ್ಲಿ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಇಲ್ಲಿ ಯಾವುದೇ ಭೇದವಿಲ್ಲ. ವಿಶ್ವ ಮಾನವ ಸೂತ್ರವನ್ನ ಸ್ಥಾಪಿಸಲಿಕ್ಕೋಸ್ಕರ ಈ ಹೋರಾಟ ನಡೀತಾ ಇದೆ. ಎರಡನೇದಾಗಿ ನಾವು ನೋಡ್ತೀವಿ, ಯಾವ ಕಾರಣಗಳಿಗಾಗಿ ಜೈನ, ಬೌದ್ಧ, ಸಿಖ್ ಧರ್ಮಗಳು ಸ್ವತಂತ್ರ ಧರ್ಮಗಳು ಅನ್ನುವ ಮಾನ್ಯತೆಯನ್ನು ಪಡೆದಿವೆಯೋ ಅದೇ ಕಾರಣಕ್ಕಾಗಿ ಲಿಂಗಾಯತ ಧರ್ಮವು ಸ್ವತಂತ್ರ ಧರ್ಮದ ಲಕ್ಷಣಗಳನ್ನು ಹೊಂದಿ ಮಾನ್ಯತೆ ಪಡೆಯಲು ಅರ್ಹವಾಗಿದೆ. ಈ ವಿಚಾರವನ್ನ ಯಾರ ಮುಂದೆ ಬೇಕಾದರೂ ಕೂಡ ನಾವು ಪ್ರಸ್ತಾಪ ಮಾಡಲಿಕ್ಕೆ ತಯಾರಿದ್ದೇವೆ. ಎರಡನೇದಾಗಿ ಅಲ್ಪಸಂಖ್ಯಾತ ಧರ್ಮ ಅನ್ನುವಂತ ಒಂದು ವೇಳೆ ಭಾಗ ಸಿಕ್ಕರೆ ಇವತ್ತು ಲಿಂಗಾಯತ ಸಮಾಜಕ್ಕೆ ಅನೇಕ ಸೇರ್ಪಡೆಯಾಗಿದ್ದಾರೆ. ಹಿಂದುಳಿದ ವರ್ಗದವರು ಸೇರ್ಪಡೆಯಾಗಿದ್ದಾರೆ.
ಹಡಪದ ಲಿಂಗಾಯತರು, ಮಡಿವಾಳ ಲಿಂಗಾಯತರು, ಕಂಬಾರ ಲಿಂಗಾಯತರು, ಕುಂಬಾರ ಲಿಂಗಾಯತರು, ಹೀಗೆ ಎಲ್ಲರೂ ಸೇರಿರೋದು. ಆದ್ರಿಂದ ಎಲ್ಲರ ಶ್ರೇಯಸ್ಸು, ನಮ್ಮ ವಿದ್ಯಾಸಂಸ್ಥೆಗಳ ಶ್ರೇಯಸ್ಸು ಎಲ್ಲವೂ ಇದರಲ್ಲಿ ಅಡಗಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಪ್ರತಿ ವರ್ಷ 1,600 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರಿಗಾಗಿ ಮೀಸಲಿಡ್ತಾ ಇದೆ ಅಂದಾಗ ನಾವು ಎಲ್ಲರ ಕಲ್ಯಾಣಕ್ಕಾಗಿ, ನಮ್ಮ ಸ್ವಾರ್ಥ ನಮ್ದೇನಿಲ್ಲ, ನಮ್ದು ಯಾವ ವಿದ್ಯಾಸಂಸ್ಥೆ ಇಲ್ಲ, ನಮ್ಗೆ ಅವರಿಂದ ಲಾಭ ಇಲ್ಲ, ನಾವು ಜೋಡಿ ಹಾಕೊಂಡು ಓಡಾಡೋರು. ಆದ್ರೆ ಎಲ್ಲರ ದೃಷ್ಟಿಯಿಂದ ನಾವು ವಿಚಾರ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ಉತ್ತರ ಭಾರತದಲ್ಲಿ ಎಲ್ಲ ಕಡೆ ದಲಿತರು ಯಾವುದೇ ಅವಕಾಶವಿಲ್ಲದೆ ಅನ್ಯ ಧರ್ಮಗಳಿಗೆ ಮತಾಂತರ ಕೊಡ್ತಾ ಇದ್ದಾರೆ. ಅವರಿಗೆ ಇಂಥದೊಂದು ಧರ್ಮವನ್ನು ಸ್ವೀಕಾರ ಮಾಡಿದಾಗ ನಮ್ಮ ಸವಲತ್ತು ಹೋಗಲ್ಲ ಅಂತ ಗೊತ್ತಾದ್ರೆ ಅವರೆಲ್ಲರೂ ಬಸವಣ್ಣನ ಧರ್ಮಕ್ಕೆ ಬರ್ತಾರೆ ಅನ್ನುವಂತ ಮಾತನ್ನ ನಿಮಗೆ ಹೇಳ್ತಾ ಇದ್ದೀವಿ. ಆದ್ದರಿಂದ ಇದು ನಮ್ಮ ಘನವಾದಂತ ಉದ್ದೇಶವಾಗಿರುವ ಕಾರಣ ನಾವು ನಮ್ಮ ಎಲ್ಲರೂ ಕೂಡ ಇಲ್ಲಿ ಸೇರಿರುವವರು ಒಗ್ಗಟ್ಟಿನಿಂದ ಬರಬೇಕು, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಡೆಲ್ಲಿಯಲ್ಲಿ ಒಂದು ಸಮ್ಮೇಳನ ಮಾಡ್ತೀವಿ. ಆ ಡೆಲ್ಲಿ ಸಮ್ಮೇಳನಕ್ಕೂ ಕೂಡ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಗಳಾಗಬೇಕು ಅಂತ ಹೇಳಿ, ಯಾಕೆಂದ್ರೆ ದೆಹಲಿಯ ಸಮ್ಮೇಳನ ಇವತ್ತಿನ ದಿನ ಒಬ್ರು ನಾಸಿಕದಿಂದ ಬಂದಿದ್ದಾರೆ. ಅವರು ಶ್ರೀಮತಿ ಏನಿದೆ ಶ್ರೀ ಸಂಧ್ಯಾ ತೋರ್ಕರ್ ಅನ್ನುವಂಥ ಬಿಜೆಪಿ ಪ್ರಮುಖ ಕಾರ್ಯಕರ್ತರು ಇವತ್ತು ನಾಸಿಕ್ನಿಂದ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಮಾನ್ಯ ಮೋದಿ ಅವರು ನನಗೆ ಬಹಳ ಪರಿಚಿತರು, ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಹತ್ರ ಅಂತ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಆ ರೀತಿಯಾಗಿ ಡೆಲ್ಲಿಯ ಕಾರ್ಯಕ್ರಮಕ್ಕೂ ಕೂಡ ಉತ್ಸಾಹದಿಂದ ಬರಬೇಕು ಅಂತ ತಿಳಿಸ್ತಾ ಈಗ ನಾವು ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ ಸೃಷ್ಟಿಕರ್ತ ಲಿಂಗದೇವರ ಸಾಕ್ಷಿಯಾಗಿ 770 ಅಮರಗಂಟರ ಸಾಕ್ಷಿಯಾಗಿ ನಾನಿಂದು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ. ನಾನು ಲಿಂಗಾಯತ ಧರ್ಮದ ಅನುಯಾಯಿ ಎಂದು ದೃಢವಾಗಿ ಹೇಳುತ್ತೇನೆ. ಗುರು ಬಸವಣ್ಣನವರೇ ಲಿಂಗಾಯತ ಧರ್ಮದ ಸಂಸ್ಥಾಪಕರೆಂದು ನಂಬುತ್ತೇನೆ. ವಚನ ಸಾಹಿತ್ಯವೇ ನಮ್ಮ ಧರ್ಮ ಸಂಹಿತೆ ಎಂದು ನಂಬಿ ಶರಣ ಮಾರ್ಗದಲ್ಲಿ ನಡೆಯುತ್ತೇನೆ. ಇಷ್ಟಲಿಂಗಧಾರಿಗಳಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೇನೆ. ಲಿಂಗಾಯತ ಧರ್ಮದಲ್ಲಿ ಬರುವ ಒಳಪಂಗಡಗಳ ಭೇದ ಮಾಡದೆ ಅಖಂಡ ಶರಣ ಸಮಾಜ ನಿರ್ಮಾಣಕ್ಕಾಗಿ ಪ್ರಯತ್ನಿಸುತ್ತೇನೆ. ಲಿಂಗಾಯತ ಧರ್ಮ ಹಿಂದೂ ಧರ್ಮದೊಳಗೆ ಬರುವ ಒಂದು ಜಾತಿ ಮತಪಂಥವಲ್ಲ. ಇದು ಸ್ವತಂತ್ರ ಸ್ವಾವಲಂಬಿ ಪರಿಪೂರ್ಣ ಧರ್ಮ. ಸ್ವತಂತ್ರ ಧರ್ಮದ ಮಾನ್ಯತೆ ಪಡೆಯಲು ಮನ ಧನ ಅಭಿಮಾನ ಸಮಯವನ್ನು ಮೀಸಲಿಡುತ್ತೇನೆ. ಜೈ ಗುರು ಬಸವೇಶ್ವರ. ಈಗ ವೇದಿಕೆ ಮೇಲೆ ನಿಂತಕ್ಕಂಥ ಎಲ್ಲ ಶಾಸಕರು ತಾವೆಲ್ಲ ಒಂದ್ಸಲ ಜೋರಾಗಿ ಜಯಘೋಷ ಮಾಡಬೇಕು. ಎರಡು ಕೈಗಳ ಮೇಲೆ ಮಾಡಬೇಕು. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈ ಧ್ವನಿ
ಶ್ರೀಕಾಂತ್ ಸ್ವಾಮಿಗಳು ಮೆರವಣಿಗೆಯ ದಾರಿಯನ್ನು ತಿಳಿಸ್ತಾರ. ಮೆರವಣಿಗೆ ದಾರಿ ಪ್ರಕಾರ ಹೋಗೋಣ. ಎಲ್ಲ ಶರಣ ಬಂಧುಗಳೇ, ಪರಮ ಪೂಜ್ಯರಾದ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯ ರಾಷ್ಟ್ರ ಸಂತರು ಮಹಾರಾಷ್ಟ್ರದಲ್ಲಿ ಲಿಂಗಾಯತದ ಸಮಗ್ರ ಮಹಾರಾಷ್ಟ್ರದಲ್ಲಿ ಲಿಂಗಾಯತದ ಜಾಗೃತಿಯನ್ನು ಮಾಡಿ ಅದ್ಭುತ ಯಶಸ್ಸನ್ನ ಮಾಡಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಲಿಂಗಾಯತ ಧರ್ಮದ ಸ್ವತಂತ್ರ ಮಾನ್ಯತೆ ನೀಡಬೇಕು ಅನ್ನುವಂತ ಶಿಫಾರಸು ಕಳಿಸಿದ್ದಾರೆ ಅಂತ ಅವರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಬಹಳ ಸಂತೋಷ. ಅಂತ ಜಾಗೃತಿಯನ್ನು ಉಂಟು ಮಾಡಿರುವಂತ ಅಹಮದ್ಪುರದ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯರು ಒಂದು 5 ನಿಮಿಷ ಆಶೀರ್ವಚನ ಮಾಡ್ತಾರೆ. ಅವರು ಶತಾಯುಷರಾದರೆ ಅವರು 100ನೇ ಜಯಂತಿ ಹುಟ್ಟುಹಬ್ಬ ಮೊನ್ನೆ ಅಭೂತಪೂರ್ವವಾಗಿ ನಡೀತು. ಆದಾಗ ಅವ್ರ ಮಾತುಗಳನ್ನು ಕೆಲವೇ ನಿಮಿಷದಲ್ಲಿ ಅವರು ಮುಗಿಸ್ತಾರೆ. ತಾವೆಲ್ಲ ಶಾಂತತೆಯನ್ನು ಕಾಪಾಡಬೇಕು. ಅದಾದ ಮೇಲೆ ರ್ಯಾಲಿ ಮುಂದುವರಿತದೆ. अपने भारत में अनंत धर्म स्वातंत्र प्राप्त होकर के अर्ध शतक से भी अधिक काल व्यतीत हो चुका है, लेकिन हमारा लिंगवंत धर्म इतना बहुसंख्य होने के बावजूद भी शासन ने हमारी गणना की नहीं। कारण यह है कि हम संगठित रूप से शासन को हमारे धर्म का अस्तित्व जताया नहीं। आज समय आ गया है, उत्थान का समय आ गया है। हम सब लोग महाराष्ट्र, आंध्र, कर्नाटक, तमिलनाडु, भारत के अन्य प्रांतों में लिंगवंत समाज विद्यमान है। इतने होने पर भी शासन हम हमारे धर्म को मान्यता देने के लिए उत्सुक नहीं है। इसलिए आदरणीय रैली आह्वान करते हैं सामान्य मानव को कि लिंगायत धर्म को शासन में मान्यता लोक संख्या में स्वतंत्र धर्म का स्थान देना चाहिए और इसी के लिए हम संघर्ष कर रहे हैं। निश्चित रूप से लिंगायत धर्म की मान्यता हम अवश्य ले लेंगे, हम अवश्य ले लेंगे। हम लिंगायत हैं। देखिए, इस भारत में प्रत्येक जाति के प्रति सैनिक संगठन है। लिंगायतों के लिए महार रेजिमेंट है, मराठा रेजिमेंट है, राजपूत रेजिमेंट है, लिंगायत रेजिमेंट है। क्या क्यों नहीं? हम शासन के घटक नहीं है क्या? इसलिए आज संघर्ष की नितांत आवश्यकता है। अपने संघर्ष के बल पे हम शासन को लिंगायत धर्म को मानना पड़ेगा। लिंगायत धर्म स्वतंत्र है, इसकी मान्यता हमको देना ही पड़ेगा। हम देकर ओम श्री गुरु बसवलिंगाय नमः। लिंगायत धर्म के ನಾವು ತಮ್ಮೆಲ್ಲರಿಗೂ ಬಯಸುವುದೇನೆಂದರೆ, ನಾವು ಇಲ್ಲಿನ ರ್ಯಾಲಿಗೆ ಚಾಲನೆ ಕೊಡ್ತಾರೆ ನಮ್ಮ ಎಲ್ಲ ಮಠಾಧಿಪತಿಗಳು ಹಾಗೂ ಶಾಸಕರುಗಳು, ರಾಜಕೀಯ ಮುಖಂಡರುಗಳಿಂದ ರ್ಯಾಲಿಗೆ ಚಾಲನೆ ಕೊಡ್ತಾರೆ. ಈ ರ್ಯಾಲಿಯಲ್ಲಿ ಪ್ರಥಮವಾಗಿ ನಮ್ಮ ಬಸವಣ್ಣನವರ ಚಾರಿ ಮುಂದಿರಬೇಕು, ಆ ನಂತರ ಮಹಿಳೆಯರಿರಬೇಕು.
ಮಹಿಳೆಯರು ಆಗಿದ ಮೇಲೆ ಪುರುಷರು ಅದರ ಜೊತೆ ಹೋಗ್ಬೇಕು. ಇದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಅದರಂತೆ ಇಲ್ಲಿಂದ ಹೋಗುವ ರ್ಯಾಲಿ ಪ್ರಥಮ ಸರ್ವಿಸ್ ಸ್ಟ್ಯಾಂಡ್ ನಿಂದ ಕರಿಯಪ್ಪ ಸರ್ಕಲ್ ನಿಂದ ಅಂಬೇಡ್ಕರ್ ಚೌಕ್ ನಿಂದ ಗವಾನ್ ಚೌಕ್ನಿಂದ ಚೌಬಾರದಿಂದ ಬಸವೇಶ್ವರ ಚೌಕ್ನಿಂದ ಈ ಜಿಲ್ಲಾಡಳಿತ ಕಚೇರಿಗೆ ಬಂದು ಅಲ್ಲೂ ಮನವಿ ಕೊಡಲಾಗುವುದು. ಇನ್ನೊಂದ್ಸಲ ಹೇಳ್ತೀನಿ, ನಾವೆಲ್ಲರೂ ಏನಾದ್ರೆ ಇಲ್ಲಿ ಅಂಬೇಡ್ಕರ್ ಚೌಕ್ ಹೋಗ್ಬೇಕು. ಅಂಬೇಡ್ಕರ್ ಚೌಕ್ನಿಂದ ಗವಾನ್ ಚೌಕ್ನಿಂದ ಚೌಬಾರದಿಂದ ಬಸವೇಶ್ವರ ವೃತ್ತ, ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿ. ಮತ್ತೊಂದು ಘೋಷಣೆ ಮಾಡ್ತೀವಿ, ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಕೂಡ ಔರಾದಿಂದ ಬರೋರು, ನಾಂದೇಡ್ ಬೆಂಗಳೂರು ಮಾರ್ಗವಾಗಿ ಬರ್ತೀರಿ, ಅವ್ರು ಎಲ್ಲರಿಗೂ ಜಿರಾ ಕನ್ವೆನ್ಷನ್ ಹಾಲ್ ನಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಜಿರಾ ಕನ್ವೆನ್ಷನ್ ಹಾಲ್ ನಲ್ಲಿ ಜನೋಳಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಭಾಲ್ಕಿ, ಹುಮ್ನಾಬಾದ್, ಬಸವ ಕಲ್ಯಾಣ್, ಆ ಕಡೆಯಿಂದ ಬರುವ ಲಾತೂರ್ ಮತ್ತು ವಿವಿಧ ಪ್ರದೇಶದಿಂದ ಬರುವವರೆಲ್ಲರಿಗೂ ಯಾರು ಬೆಲ್ದಾಳೆ ಫಂಕ್ಷನ್ ಹಾಲ್ ನಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ತೆಲಂಗಾಣ, ಆಂಧ್ರ ಹಾಗೂ ದಕ್ಷಿಣ ಬೀದರ್ ಹಾಗೂ ಸೇಲಂ, ಚಿಂಚೋಳಿಯಿಂದ ಬರುವ ಎಲ್ಲರಿಗೂ MS ಪಾಟೀಲ್ ಫಂಕ್ಷನ್ ಹಾಲ್ ನಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಪ್ರಸಾದ ವ್ಯವಸ್ಥೆ 3 ಸ್ಥಳದಲ್ಲಿದೆ. ಒಂದು ಬೆಲ್ದಾಳೆ ಫಂಕ್ಷನ್ ಹಾಲ್, ಎರಡನೇದು ಜಿರಾ ಕನ್ವೆನ್ಷನ್ ಹಾಲ್, ಮೂರನೇದು MS ಪಾಟೀಲ್ ಫಂಕ್ಷನ್ ಹಾಲ್. ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮಕ್ಕೆ ಈಗೆಲ್ಲರೂ ಕೇಳಿ. ಮೊಟ್ಟ ಮೊದಲು ಬಸವಣ್ಣನವರ ರಥೋತ್ಸವ ಮೆರವಣಿಗೆ ಮುನ್ನ ಆ ರಥಕ್ಕೆ ಕ್ರಾಸ್ ಮಾಡಿ ಯಾರು ಹೋಗಂಗಿಲ್ಲ. ದಯವಿಟ್ಟು ಶಿಸ್ತು ಪಾಲನೆ ಮಾಡಬೇಕೆಲ್ಲರೂ. ಅದಾದ ನಂತರ ಎಲ್ಲ ಪೂಜ್ಯರು ರಥದ ಹಿಂದಿರ್ತಾರ. ಆ ಪೂಜ್ಯರ ನಂತರ ಎಲ್ಲ ಮಹಿಳೆಯರು, ನಮ್ಮ ತಾಯಿಯರು ಇರ್ತಾರ. ದಯವಿಟ್ಟು ಎಲ್ಲರೂ ಪಾಲಿಸಬೇಕು. ಅದಾದ ಎಲ್ಲ ವಯೋವೃದ್ಧರು, ಯುವಕರು ಹಿಂದಿರಬೇಕು. ಮತ್ತೆ ಯಾರೋ ಮೆರವಣಿಗೆ ಇದ್ದಕ್ಕೂ ಯಾರ ಜೊತೆ ಏನು ಯಾವುದೇ ಗೊಂದಲ ನಿರ್ಮಾಣ ಮಾಡಬಾರದು. ಶಾಂತಿಯುತವಾಗಿ ಒಂದು ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಇದೊಂದು ಒಳ್ಳೆಯ ಮೆಸೇಜ್ ಜಗತ್ತಿಗೆ ಮುಟ್ಟಿಸಬೇಕಾಗಿದೆ. ನಾವೆಲ್ಲರೂ ಇದರಲ್ಲಿ ಸಹಕರಿಸಬೇಕು, ಶಿಸ್ತಿನಿಂದ ಹೋಗಬೇಕು. ನಮ್ಮ ಇವೇನು ಭಿತ್ತಿಪತ್ರಗಳು ಅವೆಲ್ಲ ತೋರಿಸಬೇಕು. ಧ್ವಜಗಳ ಹಾರಿಸ್ತಾ ಆನಂದದಿಂದ ಈ ರ್ಯಾಲಿಯನ್ನು ಮುಗಿಸ್ಬೇಕಂತ ನಾನು ಇಲ್ಲಿ ಬಯಸ್ತೀನಿ. ಹೆಣ್ಣು ಮಕ್ಕಳಿಗೆ ಮುಂದೆ ಅವಕಾಶ ಮಾಡಿಕೊಡ್ರಿ. ಎಲ್ಲರೂ ಹೆಣ್ಣು ಮಕ್ಕಳು ಹೋಗ್ಲಿ ಮುಂದೆ. ಆ ರಥದಲ್ಲಿ ಎಲ್ಲ ಪೂಜ್ಯರು ಹೋಗ್ಬೇಕು. ಅದಾದ ನಂತರ ಎಲ್ಲ ನಮ್ಮ ತಾಯಿಯಂದ್ರು, ಮಹಿಳೆಯರು ಅಲ್ಲಿ ಮುಂದೆ ಹೋಗ್ಬೇಕು. ಶ್ರೀ ಉದ್ಧಾರಕ ಬಸವಣ್ಣನವರಿಗೆ, ದಲಿತ ಉದ್ಧಾರಕ ಬಸವಣ್ಣನವರಿಗೆ, ಶ್ರೀ ಉದ್ಧಾರಕ ಬಸವಣ್ಣನವರಿಗೆ. ಎಲ್ಲ ನಮ್ಮ ತಾಯಿಯಂದ್ರಿಗೆ ಸ್ಥಳಾವಕಾಶ ಮಾಡಿಕೊಡ್ರಿ. ದಯವಿಟ್ಟು ರಥದ ಸಮೀಪ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಬಲಭಾಗದಲ್ಲಿ ರೋಟರಿ, ಕನ್ನಡಾಂಬೆ ರೋಟರಿ ಸರ್ಕಲ್ ಹತ್ರ ರಥ ನಿಂತಿದೆ. ಅದು ಮುಂದೆ ತಗೊಂಡು ಹೋಗ್ಬೇಕು. ಈಗ ಚಾಲನೆ ಕೊಡ್ಲಿ. ಪೂಜೆಯಲ್ಲಿ ಹೋಗೋವರೆಗೆ ಲೇಟ್ ಆಗ್ತದ. ರಥವನ್ನು ಚಾಲನೆ ಕೊಡ್ಬೇಕಂತ ನಾನು ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ರಥ ಬಿಡಬೇಕು, ಅಲ್ಲಿ ಮಾಲಾರ್ಪಣೆ ಮಾಡ್ಬೇಕು. ಕಾರ್ಯಕರ್ತರು ಹೋಗಿ ರಥದಲ್ಲಿ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡ್ಬೇಕಾದ್ರು. ಮಹಿಳೆಯರಿಗೆ ದಾರಿ ಬಿಡ್ರಿ, ದಯವಿಟ್ಟು ಮಹಿಳೆಯರಿಗೆ ದಾರಿ ಬಿಡ್ರಿ. ಎಲ್ಲರೂ ಕೊನೆತನ ಮನವಿ ಪತ್ರ ಕೊಡತನ ಯಾರು ಮನೆಗೆ ಹೋಗಂಗಿಲ್ಲ. ಮಳೆ ಬರಲಿ ಏನೇ ಬರಲಿ, ಎಲ್ಲರೂ ಮನವಿ ಪತ್ರ ಕೊಟ್ಟ ಮೇಲೆ ಪ್ರಸಾದ ಸ್ವೀಕಾರ ಮಾಡಿಕೊಂಡೇ ಮನೆಗೆ ಹೋಗಬೇಕು. ಇವತ್ತೊಂದಿನ 15 ದಿನ ನಮ್ಮ ಧರ್ಮಕ್ಕಾಗಿ ಮೀಸಲಾಗಿಟ್ಟಿದ್ದೇವೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಇರಬೇಕು. ಈ ರೂಟ್ ಹೋಗೋದು ಇಲ್ಲಿಂದ ಜನರಲ್ ಕರಿಯಪ್ಪ ಸರ್ಕಲ್, ಆಮೇಲೆ ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ಮೇನ್ ರೋಡ್ ಹೋಗಿ ಅಲ್ಲಿಂದ ಗವಾನ್ ಚೌಕ್ ಆಗಿ ಚೌಬಾರ, ಆಮೇಲೆ ಬಸವೇಶ್ವರ ಸರ್ಕಲ್ ಹತ್ರ ಬಂದು ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಈ ಒಂದು ರ್ಯಾಲಿ ಹೋಗ್ತದೆ. ಶಾಂತಿಯುತವಾಗಿ ಎಲ್ಲರೂ ಏನಂದ್ರೆ ನಮ್ಮ ತಾಯಿಯಂದರು ಮತ್ತ ನಮ್ಮ ಎಲ್ಲ ಸಹೋದರಿಯರ ರಕ್ಷಣೆ ಮಾಡ್ತಾ ಅವರಿಗೆ ತೊಂದರೆ ಆಗುವ ರೀತಿಯಲ್ಲಿ ಈ ಒಂದು ರ್ಯಾಲಿ ಹೋಗ್ಬೇಕಂತಕ್ಕಂತ ಒಂದು ಮನವಿ ಮಾಡ್ತಾರೆ. ಯಾವುದೇ ವಾಹನಗಳು ತರಬಾರ್ದು. ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಸನ್ನದ್ಧರಾಗಬೇಕು. ಬಹಳ ದೊಡ್ಡ ರ್ಯಾಲಿ ಇದೆ, ಇನ್ನೂ ಇಷ್ಟೇ ಸಂಖ್ಯೆಯ ಜನರು ಇನ್ನೂ ಸೇರ್ಕೊಳ್ಳೋರಿದ್ದಾರೆ. ಅದಕ್ಕಾಗಿ ಅವರು ಎಲ್ಲ ರೀತಿಯ ತಯಾರಿ ಮಾಡ್ಕೋಬೇಕು. ಇಲ್ಲಿ ಮಹಾರಾಷ್ಟ್ರದಿಂದ ಅನೇಕ ಬಾಂಧವರು ಬಂದಿದ್ದಾರೆ. ಗುಲ್ಬರ್ಗಾದಿಂದ ಸಮನ್ವಯ ಸಮಿತಿ ಮಾಡಿಕೊಂಡು 5,000 ಜನರು ಇಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಉದಗೀರಿನಿಂದ
ಸುಮಾರು 10,000 ಜನರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಗುಲ್ಬರ್ಗಾದಿಂದ ಬಂದಿದ್ದಾರೆ, ಬಸವ ಕಲ್ಯಾಣದಿಂದ ಬಂದಿದ್ದಾರೆ, ಹುಮ್ನಾಬಾದ್, ಭಾಲ್ಕಿ, ಔರಾದ್, ನಾರಾಯಣ ಖೇಡ್, ಜೈರಾಬಾದ್, ಹೈದರಾಬಾದ್, ಬೆಳಗಾವ್, ಧಾರವಾಡ, ಹಾವೇರಿ, ಚಿತ್ರದುರ್ಗ, ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಇದರಲ್ಲಿ ಭಾಗವಹಿಸಿದ್ದಾರೆ. ಯಾದಗಿರಿ ಜಿಲ್ಲೆ, ಸುರ್ಪುರ್ ಜಿಲ್ಲೆ, ಮಂಗಳೂರಿನಿಂದ, ಬೆಂಗಳೂರು, ಮೈಸೂರಿಂದ ಅನೇಕರು ಬಂದಿದ್ದಾರೆ. ಅವರೆಲ್ಲರೂ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕದಿಂದ ಯಾವುದು ಮಹಾರಾಷ್ಟ್ರದ ಒಂದು ಲಿಂಗಾಯತ ಸಮನ್ವಯ ಸಮಿತಿ ಅಧ್ಯಕ್ಷರು ಚಂದ್ರಕಾಂತ್ ವೈಜಾಪುರಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಯಾವುದೇ ರೀತಿಯ ಬೈಕ್ ರ್ಯಾಲಿ ಮಾಡಕೂಡದು, ದಯಮಾಡಿ ಅದಕ್ಕೆ ಆಸ್ಪದ ಇಲ್ಲ. ಇದು ಪಥಸಂಚಲನ ರ್ಯಾಲಿ ಇದೆ, ಬೈಕ್ ಗಳನ್ನು ಬಳಸೋದಿಲ್ಲ. ಇದು ಕಟ್ಟುನಿಟ್ಟಾದಂತಹ ಒಂದು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಯಾರು ಬೈಕ್ಗಳ ಮೇಲೆ ರ್ಯಾಲಿ ಮಾಡೋದಿಲ್ಲ, ದಯಮಾಡಿ ಅದಕ್ಕೆ ಯಾರು ಆಸ್ಪದ ಕೊಡಬೇಡ ಕಾರ್ಯಕರ್ತರು. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಲಿಂಗಾಯತ ಧರ್ಮಕ್ಕೆ ಜಯವಾಗಲಿ. ಮಹಾರಾಷ್ಟ್ರದಲ್ಲಿ ಲಾತೂರ್ ಜಿಲ್ಲೆಯಲ್ಲಿ ಲಿಂಗಾಯತ ಒಬ್ಬ ಲಿಂಗಾಯತ, ಒಬ್ಬ ಲಿಂಗಾಯತ, ಒಬ್ಬ ಲಿಂಗಾಯತ, ಒಬ್ಬ ಲಿಂಗಾಯತ. 1,000 ಜನರಿಗೆ ಅವರಿಗೂ ಸ್ವಾಗತ. ಚಂದ್ರಕಾಂತಣ್ಣ ವೈಜಾಪುರ ಈ ಕಡೆ ವೇದಿಕೆಯಲ್ಲಿ ಬರಬೇಕಂತ ಮಾನವಿ ತಾಲೂಕು ಚಿತ್ಲಾಪುರದಿಂದ ಕೂಡ ಅವರಿಗೂ ಸ್ವಾಗತ.